बिना साफ किए कोई पानी नदी में नहीं जाता। यहाँ उपलों से अंतिम संस्कार होता है। संकल्प बन जाती है तो बड़ा बदलाव तय हो जाता है। मेरे प्यारे साथियों, इस समय सबकी निगाह में भारत में एक नया इतिहास हो गया है। मेरी कल ग्रुप कैप्टन शुभांशु शुक्ला से बात भी हुई। आपने भी शुभांशु से मेरी बातचीत को जरूर सुना होगा। अभी शुभांशु को कुछ और भी इंटरनेशनल स्पेस सेंटर में रहना है। हम मिशन के बारे में और बातें करेंगे। ಸರ್ ಅದು ಇನ್ನೊಂದು ಗೀತೆಯನ್ನ ಅಲ್ಲೇ ನಿಂತ್ಕೋಬೇಕು ಸರ್ 2 ನಿಮಿಷ. 1989ರಲ್ಲಿ ಮದುವೆಯಾದ
ಅವರಿಗೆ ವಿದ್ಯಶ್ರೀ ಹಾಗೂ ಉಪೇಂದ್ರ ಎಂಬ ಇಬ್ಬರು ಮಕ್ಕಳು. ತದನಂತರ 1995ರಲ್ಲಿ ಬಿಜೆಪಿ ಸಂಘಟನೆಗೆ ಅಧಿಕೃತವಾಗಿ ಸೇರ್ಪಡೆಯಾದ ಕುಲಕರ್ಣಿಯವರು 2000 ಇಸ್ವಿಯಿಂದೀಚೆಗೆ ಒಟ್ಟು 4 ಬಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸ್ತುತ ಜಿಲ್ಲಾ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಎಚ್ ಗಿರೇಗೌಡರು, ಕರಡಿ ಸಂಗಣ್ಣ, ಹಾಲಪ್ಪ ಆಚಾರ್ಯರಂತಹ ಹಿರಿಯ ನಾಯಕರ ಜೊತೆಗೆ ಕೆಲಸ ಮಾಡುತ್ತಾ ಸಿಂಗನಾಳ ವಿರೂಪಾಕ್ಷಪ್ಪ, ದೊಡ್ಡನಗೌಡ ಪಾಟೀಲ್, ಬಸವರಾಜ್ ತಲೇಸೂರುರಂತ ಹಿರಿಯರಿಗೂ ಮಾರ್ಗದರ್ಶನ ಮಾಡುತ್ತಾ ಪ್ರಧಾನ ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ ಅಲ್ಲದೆ ಸಂಪೂರ್ಣ ಕಾರ್ಯಕರ್ತನಾಗಿ ಸತತ 30 ವರ್ಷಗಳ ಕಾಲ ಬಿಜೆಪಿ ಪಕ್ಷದ ಸಂಘಟನೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹೆಗಲ ಮೇಲೆ ಹೊತ್ತು ಸಾಗಿದರು. ಪಕ್ಷದ ಸಂಘಟನೆಯೇ ಬದುಕಿನ ಪರಮಧ್ಯೇಯ ಎಂದು ಬದುಕಿದ ಕುಲಕರ್ಣಿಯವರು ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಗೂ ಅತಿ ಚಿರಪರಿಚಿತರು. ಅಷ್ಟೇ ಅಲ್ಲದೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಕದ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಾದ ಸಿಂಧನೂರು ಹಾಗೂ ಶಿರೂರು ಕ್ಷೇತ್ರಗಳಲ್ಲೂ ಸಂಘಟನೆಗಾಗಿ ಬೆವರು ಸೂಚಿಸಿದರು. ಕೊಪ್ಪಳ ಜಿಲ್ಲೆಯ ಯಾವುದೇ ಸಂಘಟನಾತ್ಮಕ ಕೆಲಸಗಳು, ಸಭೆಯಲ್ಲಿ ನೀಡಬೇಕಾದ ಉಪನ್ಯಾಸಗಳು, ಮುಂದಿನ ಕಾರ್ಯ ಚಟುವಟಿಕೆಗಳು, ವೇದಿಕೆ ಮೇಲಿನ ಉಸ್ತುವಾರಿ ಕಾರ್ಯಗಳು ಹೀಗೆ ಯಾವುದೇ ಕೆಲಸವಿದ್ದರೂ ಸಹ ಕುಲಕರ್ಣಿಯವರ ಉಪಸ್ಥಿತಿ ಅನಿವಾರ್ಯವಾಗಿತ್ತು. ಅವರಿದ್ದಾರೆ ಎಂದರೆ ಎಲ್ಲ ಕಾರ್ಯಗಳು, ಸಭೆ ಸಮಾರಂಭಗಳು ಅಚ್ಚುಕಟ್ಟಾಗಿ ಸಾಗುತ್ತದೆ ಎಂದು ನಾಯಕರೇ ನಿರ್ದೇಶನದಿಂದ ಇರುತ್ತಿದ್ದರು. ಅವರ ಕಾರ್ಯಬದ್ಧತೆಗೆ ಈ ಕಾರ್ಯಗಳೇ ಸಾಕ್ಷಿಗಳಾಗಿತ್ತು. ರಾಜಕೀಯಕ್ಕೆ ಬರುವ ಪ್ರತಿಯೊಬ್ಬರು ಏನನ್ನಾದರೂ ಮಾಡಿಕೊಳ್ಳಲೇಬೇಕು, ಅಧಿಕಾರ ರಕ್ಷಿಸಿಕೊಳ್ಳಲೇಬೇಕು, ಪದವಿಗಾಗಿ ಹಂಬಲಿಸುವುದು ಹೀಗೆ ನಾನಾ ಪರಿಪಾಟಲು ಪಟ್ಟು ರಾಜಕೀಯ ಕೊಲೆಯನ್ನು ಅಂಟಿಸಿಕೊಳ್ಳುವ ಕಾಲದಲ್ಲಿ ಕುಲಕರ್ಣಿಯವರು ಎಂದೂ ಅಧಿಕಾರಕ್ಕೆ ಆಸೆ ಪಡದೆ, ಪದವಿಗಾಗಿ ಹಂಬಲಿಸದೆ, ಕಮಲದ ಹೂವಿನ ಮೇಲಿನ ಪರಿಶುದ್ಧತೆಯ ಬಿಂದುವಿನಂತೆ ಸತತ 30 ವರ್ಷಗಳ ಕಾಲ ಸಂಘಟನಾತ್ಮಕ ಜೀವನದಲ್ಲಿ ತಮ್ಮ ಮೇಲೆ ಎಂದಿಗೂ ಕಪ್ಪು ಚುಕ್ಕೆ ಬರದಂತೆ ಜೀವನವನ್ನ ಸಾಗಿಸಿದವರು. ಕಿರಿಯರು ಪಕ್ಷದ ಮಟ್ಟದಲ್ಲಿ ಯಾವುದೇ ಹಂತದಲ್ಲಿ ಬೇಸರಿಸಿಕೊಂಡಾಗ ಅವರಿಗೆ ಧೈರ್ಯ ತುಂಬಿ ಮಾರ್ಗದರ್ಶನ ಮಾಡುತ್ತಿದ್ದರು. ಅವರ ಮಾರ್ಗದರ್ಶನದಲ್ಲಿಯೇ ಇಂದು 100 ಯುವಕರು ಕೊಪ್ಪಳ ಜಿಲ್ಲಾ ಬಿಜೆಪಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರೆ ತಪ್ಪಾಗಲಾರದು. ಸದಾ ಹಸನ್ಮುಖಿ, ಕುಟುಂಬಕ್ಕೆ ಹಾಗೂ ಕೌಟುಂಬಿಕ ಮೌಲ್ಯಗಳಿಗೆ ಅತ್ಯಂತ ಹೆಚ್ಚು ಒತ್ತು ಕೊಡುತ್ತಿದ್ದ ಸಂಪೂರ್ಣ ಮಾತೃಹೃದಯಿ ಮನುಷ್ಯ ಅಂತಹ ನರಸಿಂಹರಾವ್ ಕುಲಕರ್ಣಿಯವರಿಗೆ ಜೀವಿತ ಕಾಲದಲ್ಲಿ ಒಂದು ಒಳ್ಳೆಯ ಪದವಿ ಹಾಗೂ ಸಣ್ಣ ಅಧಿಕಾರವೂ ಸಿಗದೆ ಹೋದಿದ್ದು ವಿಪರ್ಯಾಸವೆನಿಸಿತು. ಪಕ್ಷದ ಬಗ್ಗೆ ಇಂಚಿಂಚೂ ಮಾಹಿತಿ ಹೊಂದಿದ್ದ, ಸಂಘಟನೆಗೆ ಬೇಕಾದ ಎಲ್ಲವನ್ನೂ ನೀಡುತ್ತಿದ್ದ ಅತ್ಯಂತ ಪ್ರಾಮಾಣಿಕ ಸ್ವಾಭಿಮಾನಿ ಕಾರ್ಯಕರ್ತ ನರಸಿಂಹರಾವ್ ಕುಲಕರ್ಣಿಯವರು ಕಳೆದ ಜೂನ್ 5, 6, 2025ರಂದು ಸಂಬಂಧಿಕರ ಮದುವೆಗೆಂದು ಬೆಳಗಾವಿಗೆ ಹೋಗಿದ್ದ ಸಂದರ್ಭದಲ್ಲಿ ಹೃದಯಘಾತಕ್ಕೆ ಒಳಗಾಗಿ ಯಲೋಕವನ್ನು ಧರಿಸಿದರು. ತಮ್ಮನ್ನೇ ನಂಬಿದ್ದ ಕುಟುಂಬವನ್ನಷ್ಟೇ ಅಲ್ಲದೆ ಕೊಪ್ಪಳ ಜಿಲ್ಲಾ ಬಿಜೆಪಿ ಹಾಗೂ ಸಾವಿರಾರು ಕಾರ್ಯಕರ್ತರನ್ನು ಶೋಕಸಾಗರದಲ್ಲಿ ಮುಳುಗಿಸಿದರು. ಅವರು ಒಂದು ಶಿಸ್ತುಬದ್ಧ ಜೀವನ, ಯಾರಿಗೂ ಎಲ್ಲೂ ಮನಸ್ಸು ಮುಗಿಸಿದವರಲ್ಲ. ಯಾರಾದರೂ ಏನಾದರೂ ಮಾತಾಡಿದರೆ ಸುಮ್ಮನೆ ನಕ್ಕೊಂಡು ಹೋಗಿಬಿಡುವಂಥ ವ್ಯಕ್ತಿ ನಮ್ಮ ನರಸಿಂಹರಾವ್ ಕುಲಕರ್ಣಿಯವರು. ಅವ್ರು ಮಾಡುವಂಥ ಒಂದು ಕಾರ್ಯದಲ್ಲಿ ಇವತ್ತು ಪಕ್ಷ ಇವತ್ತು ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಸಹಿತ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿಕ್ಕೆ ಕಾರಣ ಆಗಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ, ವೈಯಕ್ತಿಕ ಆಸೆಗಳನ್ನು ಎಂದೂ ಬಯಸಿದವರು ಅವರಲ್ಲ. ಪಕ್ಷ ಏನು ಕೊಡ್ತದೆ, ಸಂಘಟನೆ ಏನು ಕೊಡ್ತದೆ, ಆ ಕೆಲಸವನ್ನು ಚಾಚು ತಪ್ಪದೆ ಪಾಲಿಸೋದ್ರ ಮುಖಾಂತರ ಸಂಘಟನೆಯನ್ನು ಗಟ್ಟಿ ಬೆಳೆಸೋದ್ರ ಜೊತೆಗೆ ಸಾಕಷ್ಟು ಕಾರ್ಯವನ್ನು ಅವರು ಮಾಡಿ ಹೋಗಿದ್ದಾರೆ. ಎಷ್ಟೇ ನಾವು ಕೆಲಸ ಮಾಡಿದರೂ ಸಹಿತ ಭಗವಂತನ ನಿರ್ಣಯ ಅಂತಿಮ ಆಗ್ತದೆ. ಇವತ್ತು ನಮ್ಮ ಆತ್ಮೀಯರಾದಂಥ ದಿವಂಗತ ನರಸಿಂಹರಾವ್ ಕುಲಕರ್ಣಿಯವರು ನಮ್ಮನ್ನು ಬಿಟ್ಟು ಹೋಗಿದ್ರು ಸಹಿತ ಅವರ ನೆನಪುಗಳು, ಅವರ ಜೊತೆಗೆ ನಾವೆಲ್ಲರೂ ಸಹಿತ ಒಡನಾಡಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ನಮ್ಮ ಕಾರ್ಯ ಮಾಡಿದ್ದಾರೆ. ನಾನು ಒಂದು ಮಾತನ್ನು ಹೇಳೋದಾದರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದ್ರ ಜೊತೆಗೆ ಅವರ ಕುಟುಂಬ, ಅವರ ಧರ್ಮಪತ್ನಿಯವರು ಇರ್ಬೋದು ಮತ್ತು ಅವರ ಚಿರಂಜೀವಿ, ಅವರೆಲ್ಲರ ಜೊತೆಗೆ ನಾವಿದ್ದೇವೆ. ನಿಮ್ಮ ಕಷ್ಟಗಳಲ್ಲಿ ನಾವೆಲ್ಲರೂ ಸಹಿತ ಭಾಗವಹಿಸ್ತೇವೆ. ಭಗವಂತ ನಿಮಗೆ ಆ ಕಷ್ಟವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅನ್ನುವಂಥ ಏನು ಪ್ರಾರ್ಥನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅವ್ರ ಚಿರಂಜೀವಿಗಳು ಇಲ್ಲಿ ಬಂದಿದ್ದಾರೆ ಮತ್ತು ಅವರ ಬಂಧುಗಳಾದಂಥ ಬಿ ಪ್ರಾಣೇಶ್ ಅವರು ಸಹಿತ ಇಲ್ಲೇ ಇದ್ದಾರೆ. ಯಾಕೆ ಹೇಳ್ತೀನಂದ್ರೆ, ಅವ್ರು ಎಷ್ಟು ಹೇಳಿದ್ರು ಸಹಿತ ಅವ್ರ ಬಗ್ಗೆ ನಾವು ಕಡಿಮೆನೆ. ಎಂಥ ಸಂದರ್ಭದಲ್ಲಿ ಅವರು ಯಾವುದೇ ಕಾರ್ಯ ಮಾಡುವಾಗ
ಯಾರ ಮನಸ್ಸನ್ನು ನೋಯಿಸದಂಥ ಮಾತುಗಳನ್ನು ಎಂದೂ ಅವರು ಆಡಿಲ್ಲ. ಸುಮಾರು 35-40 ವರ್ಷಗಳ ಕಾಲ ಅವರು ಪಕ್ಷದಲ್ಲಿ ಕಾರ್ಯ ಮಾಡಿದರೆ ಯಾರೇ ಮನಸ್ಸನ್ನು ನೋಯಿಸುವಂಥ ಮಾತನ್ನು ಎಂದೂ ಅವರು ಆಡಿಲ್ಲ. ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡದ್ದು ನಮಗೆ ದೊಡ್ಡ ನಷ್ಟವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಮತ್ತು ಅನಿವಾರ್ಯವಾಗಿ ಭಗವಂತನ ನಿರ್ಣಯ ಅಂತಿಮ ಇರ್ತದೆ. ಯಾಕೆಂದರೆ ಒಂದು ಮಾತನ್ನು ಹೇಳಿದಾದ್ರೆ 1ನೇ ತಾರೀಕು ಅವ್ರು ಹುಬ್ಬಳ್ಳಿಗೆ ಬಂದಿದ್ರು, 4ನೇ ತಾರೀಕೇನೋ ಅವ್ರ ತಂಗಿ ಮಗಳ ಲಗ್ನದ ಅಂತೇಳಿ ಬೆಳಗಾವಿಗೆ ಹೋದ್ರು. ಎಷ್ಟು ವಿಧಿ ಆಟ ಯಾವ ರೀತಿ ಇರ್ತದೆ, ಭಗವಂತನ ನಿರ್ಣಯ ಯಾವ ರೀತಿ ಇರ್ತದೆ ಅಂದ್ರೆ 4ನೇ ತಾರೀಕು ರಾತ್ರಿ ಅವರು ಬೆಳಗಾವಿಗೆ ಹೋಗಿ ಅವರ ಒಂದು ಸಂಬಂಧಿಕರ ಮದುವೆಯಲ್ಲಿ ಭಾಗವಹಿಸಬೇಕಾಗಿತ್ತು. ರಾತ್ರಿ ಅನಿವಾರ್ಯವಾಗಿ ಏನೋ ತ್ರಾಸಾಗಿ ದವಾಖಾನೆಯಲ್ಲಿ ಅಡ್ಮಿಟ್ ಆದ ಸಹಿತ ಅನಿವಾರ್ಯವಾಗಿ ಅವರು ನಮ್ಮನ್ನು ಬಿಟ್ಟು ಇವತ್ತು ಅಗಲಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ದುಃಖದಿಂದ ಹೇಳುವ ಜೊತೆಗೆ ಇವತ್ತು ನಾವೆಲ್ಲರೂ ವಿಶೇಷವಾಗಿ ನಮ್ಮ ಮನೆಗೆ ಹಿರಿಯರು ಬಂದಿದ್ದಾರೆ. ಯಾಕೆಂದರೆ ನಮ್ಮ ಇಂದಿನ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ನಳಿನ್ ಕುಮಾರ್ ಕಟೀಲ್ಜಿಯವರು, ಜೊತೆಗೆ ಹಿರಿಯರಾದಂಥ ಕೆ ವಿರೂಪಾಕ್ಷಪ್ಪನವರು, ಶಿವರಾಮಗೌಡರು ಮತ್ತು ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಅಮರನಾಥ್ ಪಾಟೀಲರು, ತ್ರಿವಿಕ್ರಮ್ ಜೋಶಿಯವರು ಅನೇಕರು ಇಲ್ಲಿದ್ದಾರೆ. ನಮ್ಮ ಸಂಘಟನೆ ಎಲ್ಲ ಪ್ರಮುಖರು ಇಲ್ಲಿದ್ದಾರೆ. ನಮ್ಮ ದುರ್ಗಾದಾಸ್ ಜಿ ಇದ್ದಾರೆ, ರಾಜಶೇಖರ್ ಜಿ ಇದ್ದಾರೆ ಮತ್ತು ಎಲ್ಲರಿಗೂ ಸಹಿತ ಒಂದು ದೊಡ್ಡ ಶಕ್ತಿಯಾಗಿ ಕಾರ್ಯ ಮಾಡಿದವರು ನರಸಿಂಹರಾವ್ ಕುಲಕರ್ಣಿಯವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಪಕ್ಷವನ್ನು ಸಂಘಟನೆ ಮಾಡುವ ಮೂಲಕ ಇವತ್ತು ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಕವಿ ಸಂಗಣ್ಣವರು, ಆಲಾಪಚಾರ್ಯರು, ಹಿರೇಗೌಡರು ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿಯಾಗಿ, ನಾನು ಅಧ್ಯಕ್ಷರಿದ್ದಾಗ ಕಟಾಚಿ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಅನೇಕ ಕಿರಿಯರಿಗೆ ಅನೇಕ ಸಲಹೆಗಳನ್ನು ಕೊಟ್ಟು ಇವತ್ತು ಪಕ್ಷದ ಸಂಘಟನೆ ಏನು ಮಾಡಬೇಕಪ್ಪ ಅಂತೇಳಿ ಮಾಡುವಂಥ ಯಾರನ್ನ ಒಬ್ಬ ವ್ಯಕ್ತಿ ಇದ್ದಾರೆ ಗಂಗಾವತಿ ಮತ್ತು ಈ ಕೊಪ್ಪಳ ಜಿಲ್ಲೆಯಲ್ಲಿ ನರಸಿಂಹರಾವ್ ಹುಬ್ಬಳ್ಳಿ ಅವರು. ಇವತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ದುರ್ಗಾದವರು ಇದ್ದಾಗ ಉಪಾಧ್ಯಾಯರು ಅವರು ಏನು ಅಪೇಕ್ಷೆಯಿಂದ ಪಕ್ಷವನ್ನು ಕಟ್ಟಿದ್ರು, ಒಬ್ಬ ಕಲ್ಪನೆಯನ್ನು ಯಾರನ್ನು ಅಳವಡಿಸಿದ್ರು ಅದು ನರಸಿಂಹರಾವ್ ಹುಬ್ಬಳ್ಳಿ ಅನ್ನೋ ತಪ್ಪಾಗುತ್ತದೆ. ಆ ಒಂದು ರೀತಿಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಮತ್ತು ಶಕ್ತಿ ಇವತ್ತು ಏನು ಭಾರತೀಯ ಜನತಾ ಪಕ್ಷ ಇವತ್ತು ನಾನು ಅಧ್ಯಕ್ಷರಿರುವ ಶಾಸಕರು ಸಂಸದರಿದ್ದಂಥ ಸಂದರ್ಭದಲ್ಲಿ ಮತ್ತು ಅನೇಕ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಮಾಡಲಿಕ್ಕೆ ಮತ್ತು ಸಂಘಟನೆ ಮಾಡಲಿಕ್ಕೆ ಗೆಲ್ಲಲಿಕ್ಕೆ ಅವರ ನರಸಿಂಹರಾವ್ ಕುಲಕರ್ಣಿಯವರ ಪಾತ್ರ ಬಹಳ ದೊಡ್ಡದಿದ್ದರೆ ತಪ್ಪಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇಂಥ ಒಬ್ಬ ಮಹಾನ್ ಶಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಬಟ್ ಅವರ ಮಾಡಿದಂಥ ಕೆಲಸ ಕಾರ್ಯಗಳು ಇವತ್ತು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಎಲ್ಲ ಇದರಲ್ಲಿ ಇವತ್ತು ಕಾರ್ಯದಲ್ಲಿ ಅವರ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಒಂದು ಕೆಲಸ ಇವತ್ತು ಅಂಥ ಒಬ್ಬ ವ್ಯಕ್ತಿ ಇವತ್ತು ಅನೇಕ ಯುವಕರನ್ನು ಬೆಳೆಸುವಂಥ ಕೆಲಸದಲ್ಲಿ ದೊಡ್ಡ ಪಾತ್ರ ವಹಿಸಿದ್ದಾರೆ ಅಂತಂದ್ರೆ ಅದು ತಪ್ಪಾಗುತ್ತಿಲ್ಲ. ಆ ಒಂದು ರೀತಿಯಲ್ಲಿ ಇವತ್ತು ನಾವು ಇದೇ ಭಾಗದಲ್ಲಿದ್ದೀವಿ. ಯಾಕಂದ್ರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳು, ತತ್ವಗಳು, ಅನೇಕ ವಿಚಾರಗಳನ್ನು ಅವರ ಪ್ರತಿಯೊಬ್ಬರಿಗೆ ಮುಟ್ಟಿಸುವಂಥ ಕೆಲಸ ಮಾಡುವಂಥ ಕೆಲಸ ಏನು ಮಾಡಿದ ಅದು ನಮ್ಮ ನರಸಿಂಹರಾವ್ ಕುಲಕರ್ಣಿಯವರು ಅವರ ದೊಡ್ಡ ಸ್ಥಾನದಲ್ಲಿ ಇವತ್ತು ಜಿಲ್ಲೆಯಲ್ಲಿ ಬರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂತ ನಾವೆಲ್ಲರೂ ಅವರ ಹಾಕಿಕೊಂಡ ದಾರಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುವಂತ ಯಾವತ್ತೂ ಸ್ವಾರ್ಥವನ್ನು ಬಯಸದೆ ಕೆಲಸ ಮಾಡಿದಂಥ ಯಾರಿಲ್ಲ ಅದು ನಮ್ಮ ಜಿಲ್ಲೆಯಲ್ಲಿ ನರಸಿಂಹರಾವ್ ಕುಲಕರ್ಣಿಯವರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ನಿಬಂಧರು ಕಾಪದ ಸುಖಂಜರು ಹಾಕಿಕೊಟ್ಟಂಥ ದಾರಿಯಲ್ಲಿ ಇವತ್ತು ಯಾರನ್ನು ನಡೆದಂತಂದ್ರೆ ಅದು ನಮ್ಮ ಜಿಲ್ಲೆಯಲ್ಲಿ ನರಸಿಂಹರಾವ್ ಕುಲಕರ್ಣಿಯವರು ನಡೆದಾರ ಅಂತ ಹೇಳಿ ಇವತ್ತು ಅವರ ನೆನಪನ್ನು ಮಾಡಿಕೊಳ್ಳುತ್ತ ಆ ಒಂದು ನಿಟ್ಟಿನಲ್ಲಿ ಅವರು ಏನು ಹಾಕಿಕೊಟ್ಟಂಥ ದಾರಿಯಲ್ಲಿ ನಡೆಯುವಂಥ ಕೆಲಸ ನಾವು ನೀವೆಲ್ಲ ಮಾಡೋಣ ಅಂತೇಳಿ ಮತ್ತು ಅವರ ಧರ್ಮಪಟ್ಟಿಯವರಿಗೆ ಧೈರ್ಯ ತುಂಬುವಂಥ ಕೆಲಸ ಇವತ್ತು ಇವತ್ತು ಈ ಕುಟುಂಬ ನಾವು ನಿಮ್ಮ ಕುಟುಂಬ ಅಂತಂದ್ರೆ ತಪ್ಪಾಗುತ್ತಿಲ್ಲ. ಯಾಕಂದ್ರೆ ನರಸಿಂಹರಾವ್ ಕುಲಕರ್ಣಿಯವರು ನಮ್ಮ ಎಲ್ಲ ಕಾರ್ಯಕರ್ತರವರು ಎಲ್ಲ ಮುಖಂಡರ ಕುಟುಂಬ ರೀತಿ ಬಗ್ಗೆ ಕೆಲಸ ಮಾಡಬೇಕು. ಯಾಕಂದ್ರೆ ಅವ್ರ ಮನೆಗೆ ಟೈಮ್ ಹಚ್ಚಿಕೊಡ್ತಿದ್ರು. ಯಾಕಂದ್ರೆ ನಾನು ಅಧ್ಯಕ್ಷ ಆದಾಗ ನಾವು ಬೆಳಗ್ಗೆ 6:30 7 ಗಂಟೆಗೆ ಕೊಡಬೇಕಂತಂದ್ರೆ 15 ನಿಮಿಷ ತನಕ ಮೊದಲೇ ಇರ್ತಿದ್ರು ಅವರು. ಈಗ ಬಿಟ್ಟು ರಾತ್ರಿ ನಾವು 10 ಗಂಟೆ 11 ಗಂಟೆಗೆ ನಾವು ಮನೆಗೆ ಬರ್ತಿದ್ವಿ. ಈಗ ಅವರು ಪ್ರತಿ ಪುನರಾವರ್ತಿತ ಕೆಲಸ ಮಾಡಿಕೊಂಡಂಥ ಅವರ ಕೆಲಸ ಇವತ್ತು ನೋಡಿದ್ವಿ. ಯಾಕಂದ್ರೆ ಒಂದು 20 ರಿಂದ 25 ವರ್ಷ ಕೊಪ್ಪಳ ಜಿಲ್ಲೆ ಓಡಾಡಿದ್ದಾರೆ ಅವರು.
ಎಲ್ಲರೂ ಹೇಳಿದ್ದಾರೆ. ಕೇವಲ ನಾನು 4-5 ವರ್ಷ ಕೊಪ್ಪಳ ಜಿಲ್ಲೆಗೆ ಅಧ್ಯಕ್ಷರಾಗಿ ಜಿಲ್ಲಾ ಸಂಚಾಲಕರಾಗಿ ಇವತ್ತು ಆ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಅವರ ಪಾತ್ರ ಬಹಳ ದೊಡ್ಡದಿದೆ ಅಂತಂದು ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಇವತ್ತು ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಗುರುತಿಸಿ ಕೆಲಸ ಮಾಡುವಂತ ಆದರೆ ಇವತ್ತು ಯಾರನ್ನ ಮಾಡ್ತಾ ಇದ್ರು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ಸ್ಥಾನಮಾನ ಇವತ್ತು ಭಾರತೀಯ ಜನತಾ ಸಂಘಟನೆ ಯಾರನ್ನ ಮಾಡ್ತಾ ಇದ್ರು ಅದು ನರಸಿಂಹರಾವ್ ಕುಲಕರ್ಣಿ ಅವರು ಅಂತಂದು ಹೇಳಕ್ಕೆ ಇಷ್ಟಪಡ್ತೀವಿ. ಅವರ ಒಡನಾಡಿ ಗಿರೇಗೌಡರು ಇದ್ದಾರೆ, ತಿಪ್ಪೇಂದ್ರ ಸ್ವಾಮಿ ಇದ್ದಾರೆ, ಅವರೆಲ್ಲರೂ ಒಳಗಡೆ ಯಾಕಂದ್ರೆ ಗಿರೇಗೌಡರು ಮತ್ತು ನರಸಿಂಹರಾವ್ ಕುಲಕರ್ಣಿ ಅಂತಂದ್ರೆ ಎಲ್ಲ ಒಂದು ದೇಹ ಎಲ್ಲ ಇದ್ದಾರೆ. ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಸಭೆಗೆ ಅವರು ಬೆಳಗ್ಗೆ ಮಾತಾಡೋಕೆ 8 ಗಂಟೆಗೆ ಕೂತಾದ್ರೆ 12 ಗಂಟೆ ತನಕ ಮಾತಾಡ್ತಿದ್ರು, ಹಾಗೆ 6 ಗಂಟೆಗೆ ಕೂತಾದ್ರೆ ರಾತ್ರಿ 10 ಗಂಟೆ ತನಕ ಮಾತಾಡ್ತಿದ್ರು. ಅವರು ಮತ್ತು ಗಿರೇಗೌಡರು ಅಷ್ಟು ಒಡನಾಟ ಜೀವನ ಕಳೆದಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನರಸಿಂಹರಾವ್ ಬೊಮ್ಮೆಯವರ ಸಿದ್ಧಾಂತ ತತ್ವ ಸಿದ್ಧಾಂತಗಳನ್ನು ಇವತ್ತು ನಾವೆಲ್ಲರೂ ಮನಗೂಡಿಸಿಕೊಂಡು ಇವತ್ತು ಇನ್ನೂ ಹೆಚ್ಚೆಚ್ಚು ಅವರ ಏನು ಕಲ್ಪನೆ ಮತ್ತು ಚಿಂತನೆ ಏನಿತ್ತು ಆ ಚಿಂತನೆಯನ್ನು ನಾವು ಬಲಪಡಿಸುತ್ತಾ ಆ ಕೆಲಸವನ್ನು ನಾವು ಮಾಡುತ್ತಾ ಇವತ್ತು ಅವರ ಕಾರ್ಯವನ್ನು ನಾವು ಕಾರ್ಯವಂತ ಮಾಡ್ತಾ ಅಂತ ಹೇಳಿ ಆಡ್ತಿದ್ವಿ. ಮತ್ತೆ ನೋಡ್ರಿ ಸುಮ್ಮನೆ ಬೈಲಿ ಅಂತ ಮತ್ತೆ 3 ಹೋಗಿ ಹೋಟ್ಲ ಹೋಗಿ ಚಾ ಕೊಟ್ಟು ಮತ್ತೆ ರಾಜ ಇರ್ತಿದ್ವಿ. ಅಂತಹ ಒಂದು ಸರಸ ವಿರಸಗಳ ಸಮ್ಮಿಲನ, ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಜೀವನವನ್ನು ಸಮರಸವಾಗಿ ತೆಗೆದುಕೊಳ್ಳತಕ್ಕಂಥ ಅತ್ಯಂತ ತಾಳ್ಮೆಯ ಭಾವನಾತ್ಮಕ ಸಂಬಂಧ ಹೊಂದಿರತಕ್ಕಂಥ ವ್ಯಕ್ತಿ ಯಾರಾದಿದ್ದರೆ ಅದು ನರಸಿಂಹರಾವ್ ಕುಲಕರ್ಣಿಯವರು. ನರಸಿಂಹರಾವ್ ಕುಲಕರ್ಣಿಯವರ ಈ ಸಮಾರಂಭ ಇದು ಭಾವನಾತ್ಮಕವಾಗಿರುವಂಥ ಸಮಾರಂಭ ಅಂತ ನಾನು ಅಂದ್ಕೊಂಡಿದ್ದೀನಿ. ನರಸಿಂಹರಾವ್ ಕುಲಕರ್ಣಿಯವರು 3 ಬಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಮತ್ತೆ ಅವರಿಗೆ ಇನ್ನೊಂದು ಬಾರಿ ಪ್ರಧಾನ ಕಾರ್ಯದರ್ಶಿಗೊಳ್ಳುವುದು ಅನಿವಾರ್ಯ ಅಂತ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಆ ಪಕ್ಷಕ್ಕೆ ಅನಿವಾರ್ಯ ಸಂಘಟನೆಗಳ ದೃಷ್ಟಿಯಿಂದ ಅವರಿಗೆ ಕೋಶಾಧ್ಯಕ್ಷರನ್ನ ಮಾಡಿ ಮತ್ತೆ ಪಕ್ಷದ ಜವಾಬ್ದಾರಿಯನ್ನು ಅವರು ಕೊಟ್ಟು ಮತ್ತೆ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವಂಥ ಕೆಲಸನ ರಾಜ್ಯದವರು ಜಿಲ್ಲೆಯವರು ಮಾಡಿದರು. ಆ ದಿಸೆಯಲ್ಲಿ ನರಸಿಂಹರಾವ್ ಕುಲಕರ್ಣಿಯವರು ನಿಜವಾಗೂ ಭಾರತೀಯ ಜನತಾ ಪಾರ್ಟಿ ನಾವು ರಾಜ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥವರು, ಸಂಸದರು, ಶಾಸಕರು ನೀವು ಇಲ್ಲಿ ಕುಳಿತಿದ್ದೀರಿ. ಒಂದೇ ವಿಷಯದಲ್ಲಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮೋದು ನ ಭವಿಷ್ಯವಾಗಿರುವಂಥ ದೇವ ದುರ್ಲಭವಾಗಿರತಕ್ಕಂಥ ಕಾರ್ಯಕರ್ತರು, ಭಾರತೀಯ ಜನತಾ ಕಾರ್ಯಕರ್ತರು ಜೀವಾಳ ಅಂತೇಳಿ ನಾವೇನು ಎಲ್ಲ ಮುಖಂಡರು ಮಾತಾಡ್ತೀವಿ. ಚುನಾವಣೆಯಲ್ಲಿ ಯಾರು ಸ್ಪರ್ಧೆ ಮಾಡಕ ತಾಕತ್ತಿದೆ ಅವರಿಗೆ ಚುನಾವಣೆ ಟಿಕೆಟ್ ಅನ್ನು ಕೊಟ್ಟು ಬೇಕಾದ ಪಕ್ಷದ ಶಾಸನಸಭೆಯಲ್ಲಿ ಹೋಗುವಂಥ ಅವಕಾಶಗಳು ಕೊಡ್ತಾರೆ. ಆದರೆ ಹಣಕಾಸಿನಲ್ಲಿ ಸ್ವಲ್ಪ ದುರ್ಬಲವಾಗಿ ಪಕ್ಷಕ್ಕೆ ತನ್ನ ಜೀವನವನ್ನೇ ಸಂಪೂರ್ಣವಾಗಿ ಮೀಸಲಿಟ್ಟತಕ್ಕಂಥ ಅನೇಕ ಸಂಪನ್ಮೂಲ ವ್ಯಕ್ತಿಗಳು 24/7 ದೇಶ, ಭಾಷೆ, ನೆಲ, ಛಲದ ಬಗ್ಗೆ ಭಾವುಕ ಆಗಿರ್ತಕ್ಕಂಥ ಕೆಲವು ಭಾವನಾತ್ಮಕ ಜೀವಿಗಳು ದೇಶದ ಮಹಾನ್ ನಾಯಕರನ್ನ ಮಾದರಿಯಾಗಿಟ್ಟುಕೊಂಡು ತಮ್ಮ ಜೀವನವನ್ನೇ ಪಕ್ಷಕ್ಕಾಗಿ ಮೂಡಿಬಿಟ್ಟಿರ್ತಕ್ಕಂಥ ಅನೇಕ ವ್ಯಕ್ತಿಗಳಲ್ಲಿ ನಮ್ಮ ಗಂಗಾವತಿಯ ನರಸಿಂಹರಾವ್ ಕುಲಕರ್ಣಿ ಒಬ್ಬರು. ಪಕ್ಷ ಇಂದೆಲ್ಲ ನಾಳೆ ಅವರನ್ನು ಗುರುತಿಸಬಹುದು ಅನ್ನೋ ದೃಷ್ಟಿಯಿಂದ ವಿಧಾನಸಭೆ ಒಳಗಡೆ ಹೋಗ್ತಕ್ಕಂಥ ಹೋಗ್ಲಿ, ಆದರೆ ಹಿಂದಿನ ಭಾಗ ಡೈರೆಕ್ಟ್ ಭಾಗದಿಂದ ಹೋಗೋರು ಹೋಗ್ಲಿ, ಹಿಂದಿನ ಭಾಗದಿಂದ ಪಕ್ಷಕ್ಕಾಗಿ ದುಡ್ಡಿರ್ತಕ್ಕಂಥ, ಪಕ್ಷಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಕೆಲ ವ್ಯಕ್ತಿಗಳನ್ನ ಹಿಂದು ಭಾಗಗಳಿಗಾದರೂ ಕರ್ಕೊಂಡು ಅವರಿಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನ ಪಕ್ಷ ಮಾಡಬೇಕು. ಆದರೆ ಚುನಾವಣೆಯಲ್ಲಿ ಒಂದು MLA ಬೇಕಂತಾರ ರಾಜ್ಯದವರನ್ನು ಗಮನಿಸಿಕೊಂಡು ಆಯಾ ಜಿಲ್ಲೆಯ ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳಿಗೆ ಗೌರವ ಸಮರ್ಪಣೆ ಮಾಡುವಂಥ ಕೆಲಸ ಆಗಬೇಕು. ನಾವು ನುಡಿನವನ ಮೂಲಕ ಗೌರವ ಸಮರ್ಪಣೆ ಮಾಡುವುದು ಒಳ್ಳೆಯದು. ಆದರೆ ಅವರ ಸತ್ತ ಮೇಲೆ ನುಡಿನವನ್ನು ಅನುಭವಿಸೋದಕ್ಕಿಂತ ಇದ್ದಾಗ ಅವರಿಗೆ ಗೌರವ ನಮನಗಳನ್ನು ತೋರಿಸುವಂಥ ಕಾರ್ಯ ಭಾರತೀಯ ಜನತಾ ಪಾರ್ಟಿ ಮಾಡಿದರೆ ಅಸಂಖ್ಯಾತ ಹೃದಯಗಳಿಗೆ ಒಂದು ಸಂತೋಷ ಆಗ್ತದೆ ಅಂತಕ್ಕಂಥ ನೋವಿನ ಮೇಲೆ ಯಾರು ನರಸಿಂಹರಾವ್ ಕುಲಕರ್ಣಿಯವರಿಗೆ ಒಂದು ದಿವಸ ಕೊಪ್ಪಳದ ರೀಡಿಂಗ್ ಹೋಗ್ತಾ ಇರ್ತಿದ್ದಿಲ್ಲ. ಗಿರಿಗೌಡರ ಗಾಡಿಯಲ್ಲೋ, ವಿಪಕ್ಷರ ಗಾಡಿಯಲ್ಲೋ, ಪರಣ್ಣವ್ರ ಗಾಡಿಯಲ್ಲೋ, ತಿಪ್ಪೇಸ್ವಾಮಿ ಗಾಡಿಯಲ್ಲೋ ಫೋನ್ ಮಾಡಿಕೊಂಡು ಗಾಡಿ ಹತ್ಕೊಂಡು ಕಾರ್ಯಕ್ರಮ ಸಂಯೋಜನೆ ಮಾಡಿ ಅಲ್ಲಿ ಮಾಡಿ ಊಟ ಮಾಡಿ ಮತ್ತೆ 0 ಫೈನಾನ್ಸ್
ಮೇಲೆ ಪಕ್ಷವನ್ನು ಕಟ್ಟಿ ತನ್ನ ದುಃಖವನ್ನ ತನ್ನ ಕಷ್ಟವನ್ನ ಯಾರಿಗೆ ಹೇಳಲಾರದೆ ನುಂಗಿಕೊಂಡು ಬದುಕಿರ್ತಕ್ಕಂಥ ಜೀವಿ ಯಾರಾದ್ರೆ ನರಸಿಂಹರಾವ್ ಕುಲಕರ್ಣಿ ಅವರು. ಅಂತಹ ಕಷ್ಟದ ಪ್ರಕಾರ ಮಿನಿಸ್ಟರ್ ಸಿಗಲಿದ್ರೆ ಮತ್ತೆ ದೊಡ್ಡ ನಿಗಮ ಸಿಗಬೇಕಂತಾರ, ನಿಗಮ ಸಿಗಲಿದ್ರೆ ನಮಗೆ ದೊಡ್ಡ ಅನುದಾನ ಕೊಡ್ಬೇಕಂತಾರ. ಆಗಬಾರ್ದು. ಯಾರಿಗೆ ಎಮ್ಮೆಲ್ಯೆ ಕೊಟ್ಟು ಮಂತ್ರಿ ಆಗಲಿ. ಆದರೆ ನಿಗಮ ಮಂಡಳಿಗಳನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನರಸಿಂಹರಾವ್ ಅಂತ ಅನೇಕ ಪ್ರಾಮಾಣಿಕ ಕಾರ್ಯಕರ್ತರು ಪಕ್ಷಕ್ಕೆ ಯಾರು ದುಡಿದಿದ್ದಾರೆ ಅವರನ್ನು ಒಳಗಡೆ ಕರೆಸುವಂತ ಯೋಚನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗಬೇಕು. ಅದಾಗದ ಕಾರಣ ಬಹಳ ನೋವಿನಿಂದ ಕುಟುಂಬ ಆ ಸಹೋದರಿ ನರಸಿಂಹರಾವ್ ನೀನೇನೇನೋ ಆಗ್ತದೆ ಅಂತ ತಿಳ್ಕೊಂಡಿದ್ದೀಯಲ್ಲೋ ಅಂತ ಮಾತು. ಇವತ್ತು ಆ ಕುಟುಂಬದ ಕಣ್ಣೀರನ್ನು ನೋಡಿದಾಗ ಅಸಂಖ್ಯಾತ ಕಾರ್ಯಕರ್ತರ ಭಾವನೆಗಳ ಮೇಲೆ ಭಾರತೀಯ ಜನತಾ ಪಾರ್ಟಿ ನಿಂತಿದೆ ಬಂದರೆ ಆ ಕಾರಣ ಈ ಜೊತೆಗೆ ನಮ್ಮ ಶಾಸಕರು ಜೊತೆಗೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಜೊತೆಗೆ ನಾವು ವಿನಿಮಯವನ್ನಷ್ಟೇ ಸಲ್ಲಿಸಿ ಮನೆ ಹೋದ್ರಷ್ಟಲ್ಲ, ಜಿಲ್ಲೆ ಅರಿದುಕೊಂಡು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ತನ್ನ ಜೀವವನ್ನು ತೆಗೆದಿರ್ತಕ್ಕಂಥ ವ್ಯಕ್ತಿ ಇನ್ನೂ ಸ್ವಲ್ಪ ದಿನ ಬದುಕಬೇಕಾಗಿತ್ತು. ಅವರು ಹಿಂಗಾಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ನಾವು ಒಂದು 5-6 ವರ್ಷ ಮುಂಚಿತ ನಾವೆಲ್ಲರೂ ಅವ್ರ ಜೊತೆಗೆ ಮಾತಾಡಿದ್ವಿ. ಹುಬ್ಳಿಗೆ ಹೋದರು. ರಾತ್ರಿನೇ ಅವರಿಗೆ ಅವರ ಮಿಸ್ಸಸ್ ತಂಗಿ ಮಗನ ಲಗ್ನ ಇರೋದ್ರಿಂದ ಹೋಗಿದ್ದಕ್ಕೆ 5ನೇ ತಾರೀಕು ಹೋದಾಗ ಆಸ್ಪತ್ರೆಗೆ ಕರ್ಕೊಂಡೋದು ಕೈ ಮಾಡಿರಂತೆ. ಇಲ್ಲ ನಾನು ಗೊತ್ತೋದಿಲ್ಲ, ಕಾರ್ಡಿಯಾಕ್ ಅಟ್ಯಾಕ್ ಆಗಿದೆ, ಒಂದೇ ಸಲ ಸ್ಟ್ರೋಕ್ ಆಗಿದೆ, ನನ್ನ ವಾಪಸ್ ಕರ್ಕೊಂಡು ಹೋಗ್ರಿ, ಇದ್ದವರಿಗೆ ಹೇಳಿದಂತೆ ಚೆನ್ನಾಗಿ ನೋಡ್ಕೊಂಡ್ರಿ ಎಲ್ಲ ಕುಟುಂಬನಂತ ಕೊನೆಯ ನಮನಗಳನ್ನು ಹೇಳಿ ಅವರು ವಿದಾಯವನ್ನು ಹೇಳುವಂತಕ್ಕಂಥ ಸ್ಥಿತಿ. ಇವತ್ತು ನಮ್ಮ ನಗಲಿರ್ತಕ್ಕಂಥ ನರಸಿಂಹರಾವ್ ಕುಲಕರ್ಣಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅವರ ಕುಟುಂಬಕ್ಕೆ ಒಂದು ಗೌರವವನ್ನು ಕೊಡುವಂಥ ಪರಿಸ್ಥಿತಿಯನ್ನು ಇಲ್ಲಿರ್ತಕ್ಕಂಥ ಹಿರಿಯರು ಕೂಡ ಮಾಡಬೇಕು ಅಂತಕ್ಕಂಥ ವಿನಂತಿ. ಬಹಳ ದುಃಖ ಅನಿಸುತ್ತೆ. ಬೆಳಗಿನ ಜಾವ ಆ ಒಂದು ಮೆಸೇಜ್ ಸಂದೇಶವನ್ನು ನಾನು 4 ಗಂಟೆಗೆ ಎದ್ದ ನಂತರ ಸುಮ್ಮನೆ ನಾನು ಓಪನ್ ಮಾಡಿದಾಗ ಹೊತ್ತು ನಮ್ಮ ಪದ್ಮನಾಭ ಅವರು ಕೊರಿಯ ಮೆಸೇಜ್ ಹಾಕಿದ್ದ. ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮೈ ನರಸಿಂಹರಾವ್ ಕುಲಕರ್ಣಿ ಅಂತಂದು ಹೇಳಿದ್ರು. ನನಗೆ ಆ ಮೆಸೇಜ್ ನಂಬಕ್ಕಾಗಲಿಲ್ಲ ನನಗೆ. ಯಾಕಂದರೆ 2ನೇ ತಾರೀಕು ನನ್ನ ಸಹೋದರನ ಮಗನ ಮದುವೆಗೆ ಅವರು ಬಂದು ಅಟೆಂಡ್ ಆಗಿ ಮತ್ತು ಅವ್ರ ಜೊತೆಗೆ ನಮ್ಮ ನಗರಸಭೆ ಸದಸ್ಯರಾದಂಥ ಪ್ರಸನ್ನ ಮೊಡ್ಡೇರ ಅವರ ಮನೆಗೆ ಪೂಜೆಗೆ ಹೋಗಿರಲಿಲ್ಲ ನಾವು ಆ ಮದುವೆ ಕಾರಣಕ್ಕೆ. ಅವರು ಹುಬ್ಳಿಗೆ ಹೋಗಿದ್ದರು. ಸಾಯಂಕಾಲ ಮದುವೆ ಮುಗಿದ್ಕೊಂಡೇ ನಾವು ಜೊತೆಗೆ ಹೋಗಿ ಬರೋಣ ಅಂತ ಮಾತಾಡಿದಾಗ ಅದು ಹೋಗಿ ಬಂದಿಲ್ಲ. ಮತ್ತೆ ಟೀ ಕುಡಿದ ನಂತರ ನಾನು ನಾಡದ್ದು ಬೆಳಗಾವಿ ಕೊಟ್ಟಿದ್ದರೆ ನನ್ನ ಸೊಸೆ ಮದುವೆಗೆ ಅಂತಂದು ಅದೇ ನನ್ನ ಕೊನೆ. ನನ್ನ ಹೆಂಡತಿ ಯಾಕೆ ಕೂತ್ಕೊಂಡ್ರೆ ಅಂತ ನನ್ನೇ ಪ್ರಶ್ನೆ ಮಾಡಿದ್ರು. ಆ ಒಂದು ಮನಸ್ಥಿತಿಯಲ್ಲಿ ನಾನಿಲ್ಲಿ, ಯಾಕಂದರೆ ಅವ್ರನ್ನ ಕಳ್ಕೊಂಡು 2ನೇ ದಿವಸಕ್ಕೆ ನಾನು ರಸ್ತೆಗೆ ನನ್ನ ಕಾರಲ್ಲಿ ಹೋಗ್ಬೇಕಾದ್ರೆ ಯಾವ್ದು ಒಂದು ಸ್ಕೂಟಿ ಬಂತು. ಆ ಸ್ಕೂಟಿಯಲ್ಲಿ ಅವನೇ ನೋಡಿದಂಥ ಒಂದು ಅನುಭವ ನನಗೆ ಬರ್ತದೆ. ಯಾಕೆ ಹಿಂಗಾಗುತ್ತೆ ಅಂತಂದ್ರೆ ಸ್ವಲ್ಪ ದಿವಸ ನನಗೆ ಭಾಳ ಬೇಜಾರಾಗಿತ್ತು ನನಗೆ. ಯಾಕಂದರೆ ನಾನು ಅವ್ರನ್ನ ಸ್ನೇಹಿತರಾಗಿ ನೋಡಿಲ್ಲ. ನಾನು ಎಲ್ಲರೂ ನನಗೆ ಸ್ನೇಹಿತರು ಅಂತ ಹೇಳಿದ್ರು. ನಾನೊಬ್ಬ ಗುರುವಿನಂತೆ ಅವ್ರನ್ನ ಕಂಡಿದ್ದೇನೆ. ಯಾಕಂದರೆ ಇಲ್ಲಿ ನನ್ನ ರಾಜಕೀಯವಾಗಿ ಕೌಟುಂಬಿಕವಾಗಿ ಎಲ್ಲರಿಗೂ ನನ್ನ ಸಲಹೆಗಾರನಾಗಿ ಮಾರ್ಗದರ್ಶಕನಾಗಿ ನನ್ನ ಜೊತೆಗಿದ್ದರು. ಅವ್ರು ಏನು ಬಿಟ್ಟು ಹೋಗಿರ್ತಕ್ಕಂಥ ಏನು ನೆನಪಿದೆ ಅದು ಯಾವುದೇ ಇರ್ಬೋದು. ರಾಜಕೀಯವಾಗಿ ಒಬ್ಬ ಕಾರ್ಯಕರ್ತ, ಜಿಲ್ಲೆಯಲ್ಲಿ ಒಬ್ಬ ಕಾರ್ಯಕರ್ತ ಅಂತ ಹೇಳಿದು ನಾಯಕರಿಗೆ ಕುಲಕರ್ಣಿ ಇರಬೇಕಾಗಿತ್ತು. ಅಂದರೆ ಯಾವ ರೀತಿ ಅಂದರೆ ಒಬ್ಬ ತಂದೆ ತಾಯಿ IAS ಅಧಿಕಾರಿಯಾಗಿ ಒಬ್ಬ ಆಯ್ಕೆಯಾದಂಥ ಸಂದರ್ಭದಲ್ಲಿ ನನ್ನ ಮಗನೂ ಈ ರೀತಿ ಇರಬೇಕು ಅಂತೇನು ಅನಿಸುತ್ತೆ. ಒಬ್ಬ ಏನು ಕ್ರೀಡಾಪಟು ಗೆದ್ದಾಗ ನನ್ನ ಮಗನೂ ಕ್ರೀಡಾಪಟು ಆಗಬೇಕಾಗಿತ್ತು ಅಂತ ಏನು ಅನಿಸ್ತಿತ್ತು. ಆ ರೀತಿ ಕುಲಕರ್ಣಿಯವರ ಬಗ್ಗೆ ಎಲ್ಲ ಕಾರ್ಯಕರ್ತರು ಮತ್ತು ಪ್ರಮುಖರ ಮನಸ್ಸಿನಲ್ಲಿ ಈ ರೀತಿ ಇದೆ ಅಂತ ಅನ್ನೋದು ನನ್ನ ಭಾವನೆ. ನಾನು ಅದೇ ರೀತಿ ಕುಟುಂಬದಲ್ಲಿ ಒಬ್ಬ ಹಿರಿಯನಾಗಿ ಮಗಳಿಗೆ ಏನು ಕಷ್ಟದಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ, ಜೊತೆಗೆ ಕುಟುಂಬದ ಪ್ರತಿಯೊಬ್ಬರಿಗೂ ಒಬ್ಬ ಬಂಧುಗಳ ಆಸರೆಯಾಗಿರ್ತಂಥ ಒಬ್ಬ ವ್ಯಕ್ತಿ ಅಂತಂದರೆ ನರಸಿಂಹರಾವ್ ಕುಲಕರ್ಣಿ ಅಂತೇಳಿ ನಾನು ಹೇಳಬೇಕಾದ್ರೆ ಸಂಘಟನಾತ್ಮಕವಾಗಿ ನಾನು ಹೇಳ್ತಕ್ಕಂಥದ್ದು ಏನಿಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಎಲ್ಲರೂ ಮಾತಾಡ್ತೀವಿ. ನಾನು ಭಾವನಾತ್ಮಕವಾಗಿ ನಾನು ಭಾಳ ಹೊಂದ್ಕೊಂಡಿದ್ದೀನಿ.
ಅವ್ರು ಇರ್ಬೇಕಾಗಿತ್ತು ಅನ್ನೋದೇ ನನ್ನ ಭಾವನೆ. ಇಷ್ಟೇ ನನ್ನ ಮಾತು. ಸುದೀರ್ಘ ಅವಧಿಯ ವಿಚಾರಧಾರೆಯ ಕಾರ್ಯವನ್ನು ಮಾಡಿದ ಪರಿಣಾಮ ನಿಧನರಾದ ಮೇಲೂ ಸಮಾಜ ಅವರನ್ನು ನೆನಪಿಸುತ್ತೆ ಹೇಳಿದ್ರೆ ಅವರೊಬ್ಬರು ಶರಣರಾಗಿ ಈ ಸಂಘಟನೆಯನ್ನು ಬೆಳೆಸಿದ್ದಾರೆ. ಅಂತಹ ರಾಜಕೀಯ ಸಂತ ನರಸಿಂಗರಾವ್ ಅವರಿಗೆ ನನ್ನ ನುಡಿ ನಮನವನ್ನು ಅರ್ಪಿಸ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 3ನೇ ಸದಸ್ಯ ಚಾಲಕರಾಗಿರ್ತಕ್ಕಂಥ ಬಾಳಾ ಸಾಹೇಬ್ ದೇವರಸ್ ಅವರು ಕಾರ್ಯಕರ್ತರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಆಕಾಶಕ್ಕೆ ನಕ್ಷತ್ರಗಳ ಶೋಭೆ, ಕತ್ತಲೆಗೆ ಬೆಳದಿಂಗಳು ಶೋಭೆ, ಕೊಳಕ್ಕೆ ಕಮಲ ಶೋಭೆ, ಸಮಾಜಕ್ಕೆ ನಮ್ಮ ಕಾರ್ಯಕರ್ತ ಶೋಭೆ ಅನ್ನುವಂಥ ಶಬ್ದದ ಉಲ್ಲೇಖ ಹೇಳಿದರೆ ಕಾರ್ಯಕರ್ತರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ನಮ್ಮ ಹಿರಿಯರಿಗಿತ್ತು. ಕಾರ್ಯಕರ್ತ ಬೆಳೆದ ಮೇಲೆ ಅವ ಸಮಾಜವನ್ನು ಪರಿವರ್ತನೆ ಮಾಡ್ತಾನೆ. ತನ್ನ ವಿಚಾರ ಸಿದ್ಧಾಂತದ ಆಧಾರದಲ್ಲಿ ಸಮಾಜದಲ್ಲಿ ಹತ್ತಾರು ಜನರನ್ನ ಬೆಳೆಸ್ತಾನೆ. ಬೆಳೆಸಿದ ಮೇಲೆ ಅವ ನಕ್ಷತ್ರ ಆಗ್ತಾನೆ ಅನ್ನತಕ್ಕಂಥ ಚಿಂತನೆ ನಮ್ಮ ಹಿರಿಯರು. ಆ ಹಿರಿಯರ ಚಿಂತನೆಗೆ ಪೂರಕವಾಗಿ ಬದುಕಿದವರು ಯಾರು ಅಂತ ಹೇಳಿದ್ರೆ ಅದು ನರಸಿಂಗ ಕುಲಕರ್ಣಿಯವರು ಅನ್ನುವಂಥದ್ದು ನನ್ನ ಆಶೆ. ಯಾಕೆ ಜೀವನದ 62 ವರ್ಷಗಳ ಕಾಲ ಬದುಕಿದರು. ಸುದೀರ್ಘವಾಗಿ 45 ವರ್ಷಗಳ ಕಾಲ ಒಂದು ಸಂಘಟನೆ ವಿಚಾರಧಾರೆಯನ್ನು ಹಿಡಿದು ಕಾರ್ಯವನ್ನು ಬೆಳೆದ ಕಾರ್ಯಕರ್ತನಾಗಿ ಕಾರ್ಯವನ್ನು ಬೆಳೆಸಿದರು, ಕಾರ್ಯಕರ್ತರನ್ನು ಬೆಳೆಸಿದರು. ನಾನು ನಿನ್ನೆ ಹಿಂದಿಗೆ ನೋಡಿದೆ, ಗಮನಿಸಿದೆ. ಹೋದಲ್ಲಿ ಅವರು ಬೆಳೆಸಿರ್ತಕ್ಕಂಥ ಕಾರ್ಯಕರ್ತ ನಾಯಕರಾಗಿದ್ದಾರೆ. ಅವರು ಬೆಳೆಸಿದ ಸಾಮಾನ್ಯ ಕಾರ್ಯಕರ್ತ ಅಧಿಕಾರವನ್ನು ಅನುಭವಿಸಿದ್ದಾನೆ. ಅವರು ಬೆಳೆಸಿದ ಕಾರ್ಯಕರ್ತ ಮೇಯರ್ ಆಗಿದ್ದಾನೆ. ಅವರು ಜೊತೆಗಾರ ಶಾಸಕನಾಗಿದ್ದಾರೆ, ಸಂಸದರಾಗಿದ್ದಾರೆ. ಆದರೆ ನರಸಿಂಗರಾವ್ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಉಳಿದಿದ್ದಾರೆ. ಇದು ಒಬ್ಬ ಕಾರ್ಯಕರ್ತ ಸಮಾಜಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಕಾರ್ಯಕರ್ತ. ಅದಕ್ಕಾಗಿ ನಾನು 700 ಕಿಲೋಮೀಟರ್ ಅನ್ನು ದಾಟಿ ಬಂದಿದ್ದೇನೆ. ಯಾಕೆ ಇವತ್ತು ಬಂದೆ ಹೇಳಿದ್ರೆ, ನಮ್ಮಂತಹ ಕಾರ್ಯಕರ್ತರಿಗೆ ಪ್ರೇರಣೆ ಯಾರು ಹೇಳಿದ್ರೆ ಅದು ನರಸಿಂಗರಾವ್. ನನ್ನ 40 ವರ್ಷಗಳ ಸುದೀರ್ಘ ಅವಧಿಯ ರಾಜಕಾರಣ ಸಂಘಟನೆಯ ಕಾರ್ಯದ ಮಧ್ಯೆ ಬೆಳೆದಾಗ ಅಧಿಕಾರಕ್ಕೆ ಆಶಯವನ್ನು ಪಡೆದಿಲ್ಲ. ನಮ್ಮ ಸಂಘಟನೆಯ ಶ್ರೇಷ್ಠತೆಯು, ನಮ್ಮ ಸಂಘಟನೆಯಲ್ಲಿ ಯಾವ ಭಾವಚಿತ್ರ ಇರ್ತೀವಿ ಹೇಳಿದ್ರೆ ದೀನದಯಾಳ್ ಉಪಾಧ್ಯಾಯರ ಭಾವಚಿತ್ರ ಇರ್ತೀವಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರ ಇರ್ತೀವಿ ಹೊರತು ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರ ಯಾವತ್ತೂ ಇರುವುದಿಲ್ಲ. ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ನಿತ್ಯ ಇರುವುದಿಲ್ಲ. ಅಧಿಕಾರವನ್ನು ಪಡೆದವರ ಇರುವುದಿಲ್ಲ. ಯಾವ ಅಧಿಕಾರಕ್ಕಿಂತ ಮೀರಿ ಈ ಸಂಘಟನೆಗೋಸ್ಕರ ಪರಿಶ್ರಮವನ್ನು ಹಾಕ್ತಾರ, ಯಾರು ರಾಜಕೀಯದಲ್ಲಿದ್ದೂ ಸಂತರಾಗ್ತಾರ ಅವರ ಭಾವಚಿತ್ರವನ್ನು ಶಾಶ್ವತವಾಗಿರ್ತೀವಿ. ಕೊಪ್ಪಳದ ಕಾರ್ಯಕರ್ತರ ಹೃದಯದಲ್ಲಿ ನರಸಿಂಗರಾವ್ ಕುಲಕರ್ಣಿ ಅವರ ಭಾವಚಿತ್ರ ಶಾಶ್ವತವಾಗಿ ಉಳಿಯುತ್ತೆ ಎನ್ನತಕ್ಕಂಥ ಆಶಯ ನನಗಿದೆ. ಅವರು ವಿದ್ಯಾಶ್ರೀ ಮತ್ತು ಉಪೇಂದ್ರ ಇಬ್ಬರು ಮಕ್ಕಳನ್ನು ಕೊಟ್ಟರು. ಆದರೆ ಸಮಾಜಕ್ಕೆ ಸಾವಿರಾರು ಕಾರ್ಯಕರ್ತರನ್ನು ಕೊಟ್ಟವರು ನರಸಿಂಗರಾವ್. ನಾನು ರಾಜ್ಯದ ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆಯನ್ನು ಜೋಡಿಸಿದರು. ನಾನು ಅವರ ನಿತ್ಯ ನನ್ನ ಪ್ರವಾಸದ ಸಂದರ್ಭದಲ್ಲಿ ಅವರ ಚಟುವಟಿಕೆಯನ್ನು ಗಮನಿಸಿದೆ. ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಜೋಡಣೆ ಅವರಿತ್ತು, ಆದರೆ ಯಾವುದೇ ವೇದಿಕೆಯಲ್ಲಿ ಅವರು ಕಾಣಲಿಲ್ಲ. ಎಲ್ಲ ಕಾರ್ಯಕರ್ತರ ಜೋಡಣೆ ಅವರಿತ್ತು, ಆದರೆ ಕಾರ್ಯಕರ್ತರ ಮುಂದಿನ ಸಾಲಿನಲ್ಲಿ ನರಸಿಂಗರಾವ್ ಇಲ್ಲ. ಕಾರ್ಯಕ್ರಮಗಳು ಅಚ್ಚುಕಟ್ಟಾಗ್ತಿತ್ತು, ನರಸಿಂಗರಾಯರು ಅಲ್ಲಿ ಕಾಣ್ತಿರಲಿಲ್ಲ. ಆದರೆ ನರಸಿಂಗರಾಯರ ಶ್ರಮ ಮತ್ತು ಕಾರ್ಯ ಅಲ್ಲಿ ಕಾಣ್ತಿತ್ತು. ಇದು ನರಸಿಂಗರಾಯರ ವಿಶೇಷತೆ. ಹಾಗಾಗಿ ನಾನು ರಾಜ್ಯಾಧ್ಯಕ್ಷನಾಗಿ ಪ್ರೇರಣೆಯನ್ನು ಅವರಿಂದ ಪಡೆದಿದ್ದೇನೆ. ಒಬ್ಬ ಕಾರ್ಯಕರ್ತ ಹೇಗಿರಬೇಕು ಅನ್ನೋದಕ್ಕೆ ನಾನು ಪ್ರೇರಣೆಯನ್ನು ನರಸಿಂಗರಾಯರಿಂದ ಪಡೆದಿದ್ದೇನೆ. ಹಾಗಾಗಿ ನರಸಿಂಗರಾಯರು ಈ ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಒಂದು ವಿಚಾರ ಸಿದ್ಧಾಂತದ ಆಧಾರದಲ್ಲಿ ಮಾಡಿದ್ದಾರೆ. ಯಾವತ್ತೂ ಅಧಿಕಾರವನ್ನು ಬಯಸಲಿಲ್ಲ, ಅದರ ಅಧಿಕಾರ ನಡೆಸುವವರನ್ನು ನಿರ್ಮಾಣ ಮಾಡಿದ್ದಾರೆ. ವ್ಯಕ್ತಿ ನಿರ್ಮಾಣದ ಕಾರ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಒಬ್ಬ ರಾಜಕೀಯ ಕಾರ್ಯಕ್ಷೇತ್ರದಲ್ಲಿ ಕಾರ್ಯ ಮಾಡತಕ್ಕಂಥ ಒಬ್ಬ ಕಾರ್ಯಕರ್ತ ಹೇಗಿರಬೇಕು, ಇಷ್ಟು ಸುದೀರ್ಘಾವಧಿಯಲ್ಲಿ ಕಾರ್ಯವನ್ನು ಮಾಡಿದಾಗ ಯಾವುದೇ ಆರೋಪಗಳಿಲ್ಲದೆ, ಯಾವುದೇ ಕಳಂಕಗಳಿಲ್ಲದೆ, ಯಾವುದೇ ಅಧಿಕಾರವನ್ನು ಬಯಸದೆ ಸಾಮಾನ್ಯ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಹೃದಯದಲ್ಲಿ ನಾಯಕರಾಗಿ ಮೂಡಬೇಕಿದ್ರೆ ಅದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರಬೇಕು. ಆ ಶಕ್ತಿ ಇವತ್ತು ನರಸಿಂಗರಾಯರಿಗೆ
ಬೆಳೆಸಿರ್ತಕ್ಕಂಥ ಕಾರ್ಯಕರ್ತರು ಹೊತ್ತಾಗಿದ್ದಾರೆ. ಅವರು ಹಾಕಿರ್ತಕ್ಕಂಥ ಬೆಳೆಸಿರ್ತಕ್ಕಂಥ ದೀಪಕ್ಕೆ ನಿರಂತರವಾಗಿ ಎಣ್ಣೆಯನ್ನು ಸುರಿದು ಅದನ್ನು ಮುಂದುವರಿಸತಕ್ಕಂಥ ಕಾರ್ಯವನ್ನು ನಾವು ಮಾಡಬೇಕು. ನರಸಿಂಹರಾಯರ ಅಪೇಕ್ಷೆ ಅದೇ ಇರುವುದು. ಕಳೆದ ಬಾರಿ ಕಳ್ಕೊಂಡದನ್ನ ಮುಂದಿನ ಬಾರಿ ಹಿಡಿಯುವುದೇ ನಿಜವಾಗಿ ಇರತಕ್ಕಂಥ ನರಸಿಂಹರಾಯರಿಗೆ ಆತ್ಮಕ್ಕೆ ಶಾಂತಿಯನ್ನು ಬಯಸುವುದು ಅಂತ ನಾನು ತಿಳ್ಕೊಳ್ತೀನಿ. ಹಾಗಾಗಿ ಕಳೆದ ಬಾರಿ ಕಳ್ಕೊಂಡದನ್ನ ಅವ್ರು ಬಿಟ್ಟು ಹೋಗಿರ್ತಕ್ಕಂಥದ್ದನ್ನ ಮತ್ತೆ ಪಡೆದು ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕಿದ್ರೆ ನಾವು ನಿಶ್ಚಯ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವರು ಹಿಡಿದಿರ್ತಕ್ಕಂಥ ವಿಚಾರಧಾರೆಯಲ್ಲಿ ಆ ಸಿದ್ಧಾಂತದಲ್ಲಿ ನಾನೇನು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಹಾಗಾಗಿ ಇವತ್ತು ನರಸಿಂಹರಾಯರು ಒಂದು ನಕ್ಷತ್ರವಾಗಿ ಬೆಳಗಿದ್ದಾರೆ, ನಕ್ಷತ್ರವಾಗಿ ನಮ್ಮಿಂದ ದೂರ ಹೋಗಿದ್ದಾರೆ. ಆದರೆ ಅವರ ಆತ್ಮ ನಮ್ಮ ಜೊತೆ ಇದೆ. ಅವರು ನಿರಂತರವಾಗಿರ್ತಕ್ಕಂಥ ಆಶೀರ್ವಾದವನ್ನು ಸಂಘಟನೆ ಮಾಡಿ ಎಲ್ಲ ಕಡೆ ಭೇಟಿ ಮಾಡಿಸೋದು. ಕಾರು ಅಂದರೆ ಕಾರಲ್ಲಿ, ಮೋಟರ್ ಸೈಕಲ್ ಅಂದರೆ ಮೋಟರ್ ಸೈಕಲ್ನಲ್ಲಿ, ಎಲ್ಲ ಶಿಕ್ಷಕರ ಪಕ್ಷದ ಮುಖಂಡರ ಮನೆಗೆ ಕರ್ಕೊಂಡು ಹೋಗೋದು, ಎಲ್ಲರಿಗೆ ಪರಿಚಯ ಮಾಡಿಸೋದು. ಇವ್ರು ನಮ್ಮ ಅಭ್ಯರ್ಥಿ ಆಗ್ತಾರೆ, ಇವರಿಗೆ ಎಲ್ಲರಿಗೂ ನಾವು ಆಶೀರ್ವಾದ ಮಾಡಿ ಕೆಲಸ ಮಾಡುವಂಥ ಒಂದು ಹುಮ್ಮತ್ತಿನಿಂದ ನಾನು ಕರ್ಕೊಂಡು ಹೋಗಿದ್ದು ಇನ್ನೂ ಕೂಡ ನನ್ನ ಮನಸ್ಸಿನಲ್ಲಿ ಅಚ್ಚ ಹೆಸರಾಗಿ ಇರುವಂಥದ್ದು ನಾನು ನೆನಪಿಸ್ಕೊಳ್ತೇನೆ. ತದನಂತರ ಹಲವಾರು ಸಂದರ್ಭಗಳಲ್ಲಿ ರಾಜ್ಯದ ಪಕ್ಷದ ಕಾರ್ಯಕ್ರಮಗಳನ್ನು ಮಾಡ್ತಾ ನಿರಂತರವಾಗಿ ಈ ಸಂಪರ್ಕಗಳು ಬೆಳೆದು ಇವತ್ತು ಕೊಪ್ಪಳ ಜಿಲ್ಲೆ, ನಾನು ಯಾಕೆ ನನಗೆ ಹೃದಯ ಸಮೀಪ ಇರುವಂಥ ಜಿಲ್ಲೆ ಅಂತ ಹೇಳ್ತಿದ್ದೀನಪ್ಪ ಅಂತಂದರೆ, ನನ್ನಂಥ ಒಬ್ಬ ಕಾರ್ಯಕರ್ತನನ್ನು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿದಂಥ ಯಾರಾದರೂ ಇದ್ರೆ ಅದು ಕೊಪ್ಪಳ ಕಾರ್ಯಕರ್ತರು, ಕೊಪ್ಪಳ ಜಿಲ್ಲೆ ಅಂತ ಅನ್ನುವಂಥ ಹೆಮ್ಮೆ ಮಾತನ್ನು ಕೂಡ ನಾನು ಜೀವನ ಪರ್ಯಂತ ಮರೆಯಂಗಿಲ್ಲ. ಹೀಗಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳು, ಕಟ್ಟಡದ ನಿರ್ಮಾಣ ಇರ್ಬೋದು, ಹಲವಾರು ಅಭಿಯಾನಗಳಿರ್ಬೋದು, ಚುನಾವಣೆಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಇವತ್ತು ನರಸಿಂಹರಾಯರ ಕೊಡುಗೆ ಇವತ್ತು ಅಪಾರವಾದದ್ದು. ಬಹಳ ಜನ ಹೇಳಿದ್ದಾರೆ, ನಾನು ವಿಶೇಷವಾಗಿ ಹೇಳಬೇಕಾಗಿದ್ದಿಲ್ಲ. ಆದರೆ ಯಾಕೋ ನಾನು ಬಂದ ತಕ್ಷಣ ಯಾವ ಕೊಪ್ಪಳ ಜಿಲ್ಲೆ ಪ್ರವಾಸ ಇರ್ಬೋದು, ಎಲ್ಲೇ ಇರ್ಬೋದು, ಮೊದಲೇ ಅವ್ರ ಮುಖದ ಮೇಲೆ ಪೂರ್ತಿ ಸ್ಮೈಲ್ ನಗಲ್ತದ್ದು. ಅಪ್ಪೋಳೆ ಶರಣರೆ, ಕಲಬುರಗಿ ಶರಣ ನಾಡಿನಿಂದ ಬಂದಂಥವ್ರೆ, ಹ್ಯಾಂಗಿದ್ದೀರಿ ಶರಣರೆ ಅಂತ ಮಾತಾಡ್ತಾರೆ. ಇಲ್ರಿ ಅಪ್ಪೋಳೆ, ನಾನು ಆರಾಮಿದ್ದೀನಿ ಅಂತ ನಾನು ಅವ್ರ ಜೊತೆ ಅಷ್ಟೇ ಆತ್ಮೀಯತೆಯಿಂದ ಮಾತಾಡೋಂಥದ್ದು. ಇವತ್ತು ಕೂಡ ಅವ್ರು ಬಹುಶಃ ಇದೇ ಹಾಲಲ್ಲಿ ಎಲ್ಲರೂ ಇದ್ದಾರೆ ಅನ್ನುವಂಥ ಭಾವನೆ ಕೂಡ ನಂದು ಇದೆ. ಯಾಕಂದರೆ ಅವ್ರು ಇಲ್ಲದೆ ಭಾರತೀಯ ಜನತಾ ಪಾರ್ಟಿ ಕೊಪ್ಪಳ ಜಿಲ್ಲೆ ಅಂತೂ ಊಹಿಸಲಿಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ. ಇವತ್ತು ಒಂದು ಎಲ್ಲ ಹೇಳೋದು ಮಾದರಿ ಒಬ್ಬ ಕಾರ್ಯಕರ್ತ ಅಂತ. ನಿಜಕ್ಕೂ ನೋಡಿ, ನಾವು ನಮ್ಮ ಸಂವಿಧಾನ ಪಕ್ಷದ ಬಯಲಾವ್ ಬಗ್ಗೆ ಎಲ್ಲ ಮಾತಾಡ್ತೀವಿ, 1 ಟರ್ಮ್ ಮತ್ತು 2 ಟರ್ಮ್. ನಿರಂತರವಾಗಿ 4-5 ಬಾರಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕೊಪ್ಪಳ ಜಿಲ್ಲೆ ಒಪ್ಕೊಂಡು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಒಪ್ಕೊಂಡಿದೆ ಅಂತಂದಾಗ ಅವರಲ್ಲಿರುವಂಥ ಕ್ಷಮತೆ, ಚಾಕಚಕ್ಯತೆ, ಆ ಭವಿಷ್ಯಕ್ಕೆ ಯಾವತ್ತೂ ಆಸ್ಪೈರ್ ನಮಗಿದು ಬೇಕಂತ ಕೇಳೋದಂಥವರೇ ಅಲ್ಲ. ಸ್ವಂತ ಅಣ್ಣ ರಾಯಚೂರಲ್ಲಿ ನಮ್ಮದೇ ಪಕ್ಕದ ಮನೆಯಲ್ಲಿ ಇರ್ತದ್ದವರು, ಅವರ ಚಿಕ್ಕಪ್ಪನ ಮಕ್ಕಳು, ಅವರು ನನ್ನ ರೆಗ್ಯುಲರ್ ಒಡನಾಟಿಗಳು. ಅದಾದಮೇಲೆ ಗಣೇಶ್ ಅವರ ತಂಗಿಗೆ ಅವ್ರ ಜೊತೆ ಮದುವೆ ಆದಮೇಲೆ ಆ ಸಂಬಂಧಗಳು ಇನ್ನೂ ಹೆಚ್ಚಿನ ಒಂದು ಹತ್ತಿರದ ಸಂಬಂಧವನ್ನು ಬೆಳೆಸಿತ್ತು. ಅದಾದಮೇಲೆ ಪಕ್ಷದ ಜವಾಬ್ದಾರಿ ಒಂದು ವೇದಿಕೆಯಲ್ಲಿ ನಾವು ಜಿಲ್ಲೆ ಬೇರೆ ಬೇರೆ ಆಗಿದ್ದು ಕೂಡ ಬೇರೆ ಬೇರೆ ಕಾರಣಕ್ಕೆ ಸಂಘಟನಾತ್ಮಕವಾಗಿ ನಾವು ರಾಜ್ಯ ಮಟ್ಟದಲ್ಲಿ ಸೇರಿದಾಗಿರ್ಬೋದು, ನಾವು ವಿಭಾಗ ಮಟ್ಟದಲ್ಲಿ ಸೇರಿದಾಗಿರ್ಬೋದು, ಆ ಹತ್ತಿರದ ಒಡನಾಟ ಇದ್ದಿದೆ. ಅವರ ಸ್ವಭಾವದ ಬಗ್ಗೆ ನೀವೆಲ್ಲ ದೈನಂದಿನಾಗಿ ನೋಡಿದವರು ಹೇಳಿದರು. ನಾನು ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡಲ್ಲ. ಆದರೆ ಒಂದು ಮಾತ್ರ ಸತ್ಯ, ಕಾರ್ಯಕ್ರಮದ ಆಯೋಜನೆ ಬಂದಾಗ ಅದು ಎಂಥವ್ರ ಕಾರ್ಯಕ್ರಮ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ನಿಮ್ಮನ್ನು ಆದಾಗ್ಯೂ ಕೂಡ ಅದು ಗಂಗಾವತಿ ಇರ್ಬೋದು, ಕೊಪ್ಪಳ ಇರ್ಬೋದು, ಸಹಜವಾಗಿ ನಾನು ಅವರ ಭಾಷಾಂತರಕ್ಕಾಗಿ ಡೆಪ್ಯೂಟ್ ಮಾಡಿರ್ತಿದ್ದರು. ಅಂಥ ಸಂದರ್ಭದಲ್ಲಿ ಅವರ ಒತ್ತಡವನ್ನು ತಾಳ್ಕೊಳ್ಳುವಂಥದ್ದು ಮತ್ತು ಕಾರ್ಯಕರ್ತರನ್ನ ಜೋಡಿಸುವಂಥ ಕೆಲಸವನ್ನು ಭಾಳ ಹತ್ತದಿಂದ ಜೋಡಿದರು. ಯಾರೇ ನಾಯಕರು ಸಿಟ್ಟಿಗೆ ಅಂದ್ರೆ ಕಾರಣಗಳು ಭಾಳ ಇರ್ತವೆ. ಪಾಸ್ ಕೊಟ್ಟಿಲ್ಲ ಅಂತಿರ್ಬೋದು, ಪಾಸ್ ಸಿಕ್ಕಿಲ್ಲ ಅಂತಿರ್ಬೋದು, ಹತ್ತಿರಕ್ಕೆ ಪ್ರಾಕ್ಸಿಮಿಟಿ ಸಿಕ್ಕಿಲ್ಲ ಅಂತಿರ್ಬೋದು. ಎಲ್ಲಿ ಬರೋದು ಒತ್ತಡ, ರಾಜ್ಯದ ಯಾರು ಇನ್ಚಾರ್ಜ್ ಬಂದಿರ್ತಾರೆ, ಸಹಜವಾಗಿ ನಮಗೆ ನಮ್ಮ ಅಮರನಾಥ್ ಪಾಟೀಲ್ರು, ಮಲ್ಕಾಪುರಿ ಅವರ ಬಂದು ಕೂಡೋರು, ಅವರೊಂದಿಗೆ ನಾನು ಇರ್ತಾ ಇದ್ದೆ. ಆ ಒತ್ತಡವನ್ನು ತಗೊಳ್ತಕ್ಕಂಥ ರೀತಿ ಮತ್ತು ಕಾರ್ಯಕರ್ತರನ್ನ ಸಂಭಾಳಿಸೋ ರೀತಿ ಒಬ್ಬ ಮಾತೃ ಹೃದಯ ನರಸಿಂಹರಾವ್ ಕುಲಕರ್ಣಿ ಅವರಿಂದ ನಾವು ಕಲಿಬೇಕು. ಎಂದೂ ಬೇಸರಗೊಂಡು ಸಿಟ್ಟಾಗಿ ಮಾತಾಡಿದ್ದೇ ಇಲ್ಲ. ಗಾಳಿ ಆರಂಭ ಇದ್ದರೆ ನಕ್ಕಂತ ಈ ಕಡೆ ಸೈಡ್ಗೆ ಹೋಗೋದು, ಸ್ವಲ್ಪ ರೌಂಡ್ ಹಾಕಿ ವಾಪಸ್. ಈ ರೀತಿ
ರೀತಿ ಒಬ್ಬ ಸಂಘದ ಒಂದು ಮೂಸೆಯಲ್ಲಿ ಬೆಳೆದಂಥ ಕಾರ್ಯಕರ್ತರೇ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ. ಅವರು ಬರೀ ರಾಜಕಾರಣಿಗಳಾಗಿ ಕೆಲಸ ಮಾಡಿದರೆ ಈ ಪಕ್ಷ ಬಿಡ್ತಿದ್ರೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಿರೋ, ಆ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಿರೋ, ಆದರೆ ಅದಲ್ಲ. ಸಂಘ ಗಳಿಸ್ಕೊಡೋದು ಏನಂದ್ರೆ ಒಬ್ಬ ಕಾರ್ಯಕರ್ತ ತಾನು ಬೆಳೀತಾ ತನ್ನೊಂದಿಗೆ ಕಾರ್ಯಕರ್ತರು ಬೆಳೆಸೋ ಜೊತೆಗೆ ಕಾರ್ಯದ ವಿಸ್ತಾರವನ್ನು ಮಾಡ್ತಾ ಸಹನೆ ಮತ್ತು ಸೌಮ್ಯ ಸ್ವಭಾವವನ್ನು ಬೆಳೆಸ್ಕೊಂಡದ್ದು ನಾವು ಯಾರು ಮಾಡಲ್ ಅಂತ ಕರೀಬೋದ್ರೆ ಅದು ನರಸಿಂಹರಾವ್ ಕುಲಕರ್ಣಿ. ನೆನಪಿರಬೇಕು. ಇಲ್ಲಪ್ಪ ಮುಂದೆ ನೀವೆಲ್ಲರೂ ಕೂಡ ಯುವ ಮೋರ್ಚಾದ ರಾಜ್ಯ ನಾಯಕರಾಗುವಂಥವ್ರು. ನೀವು ಈ ರೀತಿ ಮಾಡಬೇಕು, ಎಲ್ಲರ ವಿಶ್ವಾಸವನ್ನು ಪಡಬೇಕು. ಯಾಕಂದ್ರೆ ಸ್ವಲ್ಪ ಹೋರಾಟ ಬಂದಿರ್ತಕ್ಕಂಥ ನಾನು ಸಿಟ್ಟು ಜಾಸ್ತಿ. ನಾವೆಷ್ಟೇ ಚಿತ್ರದುರ್ಗ ಸ್ವಾಮಿ ಹೇಳಿದ್ರೆ ನಾವೆಷ್ಟೇ ಕೋಪ ಮಾಡಿಕೊಂಡ್ರೆ ಇಲ್ಲ 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 ನಾಯಕ ಸಮಾಧಾನ ಮಾಡಬೇಕು. ಯಾಕಂದ್ರೆ ಅವ್ರು ಯಾವತ್ತೂ ಕೂಡ ಇಲ್ಲ ಪ್ರಧಾನಮಂತ್ರಿಗಳು ಹಿರಿಯರು ಅಂತಿಲ್ಲ, ನಮ್ಗಿಂತ ವಯಸ್ಸಿನವರು ತುಂಬ ವ್ಯತ್ಯಾಸ ಇದ್ರು ಕೂಡ ನಮ್ಮ ಸ್ನೇಹಿತರಿಗೆ ಅವನ ಜೊತೆ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಪ್ರೀತಿಯ ದಣಿ. ಅವ್ರಿಗೆ ನಮಗೆ ಯಾವತ್ತೂ ಕೂಡ ಒಂದು ಗೋಗಣಿಯಿಂದ ವ್ಯತ್ಯಾಸ ಇದೆ. ನಮ್ಮ ದಣಿ ದಿನೇಂದ್ರ ನಾವು ಅಷ್ಟು ಪ್ರೀತಿಯಿಂದ ಮಾತಾಡಿದ್ವಿ. ಎಷ್ಟೇ ತೊಂದರೆಗಳು ಕೂಡ ನೀವಿರಿ, ಎಲ್ಲರೂ ಕೂಡ ತೋರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನೀವು ಕಲಿಯುವಂಥ ಸಾಕಷ್ಟಿದೆ, ನೀವು ಕಲಿಯಬೇಕು ತಾಳ್ಮೆಗೆ ಅಂತೇಳಿ ನಮ್ಗೆ ಉಪದೇಶ ಮಾಡಿರ್ತಕ್ಕಂಥ ನಮ್ಮ ದಣಿ ನಮ್ಗೆ ಯಾವತ್ತೂ ಕೂಡ ಅವರಾಗೆ ಚಿರಋಣಿಯಾಗಿರ್ತೇವೆ. ಅವತ್ತು ಹೇಳಿದ್ವಲ್ಲ, ಇವತ್ತು ಅವತ್ತು ಅವರು ಹೇಳಿಕೊಟ್ಟಕ್ಕಂಥ ನಾವು ಒಂದು ಯುವ ಮೋರ್ಚಾದ ಪಾದಯಾತ್ರೆ ಸುಳಿವಿದೆಯಲ್ಲ ಅಂತಿದೆಯಲ್ಲ, ನಾವು ಕೃಷ್ಣ ಬೀಸ್ಕಿಂಗ್ ಏತನಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 4 ದಿನಗಳ ಪಾದಯಾತ್ರೆ, ಐತಿಹಾಸಿಕ ಪಾದಯಾತ್ರೆ. ಆ ಪಾದಯಾತ್ರೆ ಸಂದರ್ಭದಲ್ಲಿ ನಾವು 4 ದಿನ ನಡೆದು ಯುವ ಮೋರ್ಚಾ. ಆದರೆ 1 ತಿಂಗಳು ಅವರು ಮನೆ ಬಿಟ್ಟರು. 1 ತಿಂಗಳು ಎಲ್ಲ ಕಡೆ ಅಲಂಕಾರದಿಂದ ಹಿಡ್ಕೊಂಡು ಪಾದಯಾತ್ರೆ ಎಲ್ಲ ವ್ಯವಸ್ಥೆಗಳನ್ನ ಅವ್ರು ಮಾಡಿರ್ತಕ್ಕಂಥವ್ರು ಮತ್ತು ಹಿರಿಯರ ಜೊತೆಗೆ ಸಮನ್ವಯ ಕೂಡ ಅವ್ರು ಮಾಡಿಕೊಟ್ಟಂಥವ್ರು. ಕೇವಲ ನಿಮಗೆ ಇಷ್ಟ ಆದರೆ ಸಾಲದು, ನೀವು ಸಂಘದ ಶಿಕ್ಷಣವನ್ನು ಪಡಿಬೇಕು, ನೀವು ಸಂಘದ ಎಲ್ಲವನ್ನು ಪಡಿಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಇಡೀ ಯುವ ಮೋರ್ಚಾ ತಂಡಕ್ಕೆ, ನಮ್ಮ ಯುವ ಮೋರ್ಚಾ ತಂಡಕ್ಕೆ ಏನು ಮರಳಿ ಕ್ಯಾಂಪ್ ಅಂತ ITS ಕ್ಯಾಂಪ್, ಪ್ರಾಥಮಿಕ ಶಿಕ್ಷಾ ಕಡ್ಡಾಯವಾಗಿ ಎಲ್ಲರೂ ಪಾಲ್ಗೊಳ್ಬೇಕಾದ್ರೆ ಅವರು ನಮ್ಮನ್ನು ಅಷ್ಟೇ ಅಲ್ಲ, ಅವರು ಕೂಡ ನಮ್ಮ ಜೊತೆ ಶಿಬಿರಾರ್ಥಿಯಾಗಿ ನಮ್ಮನ್ನು ತಿದ್ದಿದಂಥವರು ನಮ್ಮ ಧಣಿಗಳು. ಹೀಗಾಗಿ ಆ ಧಣಿಯ ಒಂದು ಋಣದಲ್ಲಿ ನಾವು ಅವತ್ತು ಕೂಡ ಜೀವನ ಮಾಡ್ತೀವಿ. ಸಾಮಾನ್ಯ ಲೈಂಗಿಕ ಮಹಿಳೆಯರಂತ ನನ್ನನ್ನು ನಿಗಮ ಮತ್ತು ಮಹಾಮಂಡಲದ ಜೊತೆಗೆ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ರಾಷ್ಟ್ರೀಯ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಇದ್ದೀನಿ ಅಂತಂದರೆ ಅದು ಕುಲಕರ್ಣಿ ಅವರ ಆಶೀರ್ವಾದ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿನ್ನೆ ಕೇಂದ್ರ ಸಚಿವರ ಜೊತೆಗೆ ಒಂದು ಸಭೆ ಇತ್ತು. ಸಭೆ ಮುಗಿಯುವಂಥ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರ ಜೊತೆಗೆ ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಷಯನ ಅವರು ಕೂಡ ಗಮನಕ್ಕೆ ತಂದರು. ಇಲ್ಲ ನಾನು ಕೂಡ ಶೀಘ್ರದಲ್ಲೇ ಕುಟುಂಬವನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ ಮಾಡ್ತೀವಿ. ದಣಿಗೆ ಆತ್ಮಗೆ ಶಾಂತಿ ಸಿಗಲಿ ಅಂತ ಅವರು ಕೂಡ ಭಗವಂತನಲ್ಲಿ ಕೇಳ್ಕೊಂಡಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಇವತ್ತು ಅವ್ರು ಇಲ್ಲ ಅಂತಕ್ಕಂಥ ಭಾವನೆ ನಮ್ಗೆ ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನಂಥ ಅಸಂಖ್ಯಾತ ಕಾರ್ಯಕರ್ತರನ್ನ ಅವರ ಮಕ್ಕಳ ಸ್ವರೂಪದಲ್ಲಿ ನಮ್ಮೆಲ್ಲರೂ ಕೂಡ ಬೆಳೆಸಿ ಹೋಗಿದ್ದಾರೆ. ಮುಂದೆನೂ ಕೂಡ ಅವರ ದಾರಿದೀಪ ನಮಗೆ ಸದಾ ಇದ್ದೇ ಇರುತ್ತೆ. ಪ್ರಾಮಾಣಿಕತೆ, ಅದರ ಜೊತೆಗೆ ನಮ್ಮನ್ನೆಲ್ಲರನ್ನ ಒಂದು ದಾರಿಯಲ್ಲಿ ತೆಗೆದುಕೊಂಡು ಹೋಗತಕ್ಕಂಥ ಒಂದು ಉತ್ತಮ ನಡವಳಿಕೆಗಳು ಕೂಡ ನಮಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥ ಮಾತನಾಡಬೇಕಾಗುತ್ತೆ. ಅದಕ್ಕೆಲ್ಲ ಯಾರಪ್ಪ ಉದಾಹರಣೆ ಅಂದರೆ ನಮ್ಮ ಮುಂದೆ ನಿಲ್ತಕ್ಕಂಥದ್ದು ವ್ಯಕ್ತಿತ್ವ, ಅದರ ಜೊತೆಗೆ ಒಂದು ಪ್ರಾಮಾಣಿಕ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿರ್ತಕ್ಕಂಥ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಿಮ್ಮೆಲ್ಲರ ಜೊತೆ ಒಡನಾಟವನ್ನು ಮಾಡಿಕೊಂಡಿರ್ತಕ್ಕಂಥ ನರಸಿಂಹರಾವರ ವ್ಯಕ್ತಿತ್ವ ನಮಗೆ ಕಾಣುತ್ತೆ. ಕೇವಲ ವ್ಯಕ್ತಿತ್ವವನ್ನು ನಾವು ಅಳಿತಾ ಹೋದರೆ ಸಾಲದು, ಅದರ ಜೊತೆಗೆ ಅವರೊಬ್ಬ ವ್ಯಕ್ತಿಯಾಗದೆ ಒಂದು ಶಕ್ತಿಯಾಗಿ ಇಡೀ ಸಂಘಟನೆಯನ್ನು, ಪಕ್ಷವನ್ನು ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಚಾಣಕ್ಯತನ, ಚಾಕಚಕ್ಯತೆ ಅವರಲ್ಲಿ ತೋರ್ತಕ್ಕಂಥ ಮಾತುಗಳಿದೆ. ಒಬ್ಬ ನಗುಮುಖದ ವ್ಯಕ್ತಿ ತನ್ನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಕೇವಲ ಸಂಘಟನೆಯ ಮೂಲಕ ಎಲ್ಲರಿಗೆ ಪರಿಚಯ ಮಾಡುವುದರ ಜೊತೆಗೆ ಶಾಸಕರನ್ನು, ಸಂಸದರನ್ನು, ಸಾಕಷ್ಟು ಜನರನ್ನು ಹುಟ್ಟು ಹಾಕುವುದರ ಜೊತೆಗೆ ಗೆಲ್ಲಿಸಿಕೊಂಡ್ಬಂದು ಅವರ ಮನೆ ಬಾಗಿಲಿ ಎಂದು ಹೋಗಿ ಕೈ ಚಾಚಿದ ವ್ಯಕ್ತಿ ಅವರೆಲ್ಲ ಮಾತನ್ನು ಹೇಳಬೇಕಾಗುತ್ತೆ. ಯಾಕಂದರೆ ಇವತ್ತಿನ ದಿನ
ನಾನು ಗೆದ್ಕೊಂಡ್ಬಂದೀನಿ, ನಾನಿಗೆ ಅದು ಮಾಡಿದ್ದೀನಿ, ನಾನಿಗೆ ಇದು ಬೇಕು, ನನಗೆ ಇದು ಬೇಕು ಅಂತಕ್ಕಂಥ ದಿನಗಳಲ್ಲಿ ನಾವು ಎಂದೂ ಕೂಡ ನಮ್ಮ ನರಸಿಂಹರಾವ್ ಕಣ್ಣಿಂದ ಕೇಳಿಲ್ಲ ಅಂತಕ್ಕಂಥ ಮಾತು. ನಮ್ಮ ತಿಪ್ಪೇರುದ್ರ ಸ್ವಾಮಿ ಒಂದು ಮಾತು ಹೇಳಿದರು, ನಿಜ ಅವಶ್ಯಕತೆ ಇದೆ. ವಿಷಯ ಇಷ್ಟೇ, ಪ್ರಾಮಾಣಿಕವಾಗಿ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾವುದೇ ನಿರಾಪೇಕ್ಷೆಯಿಂದ ದುಡಿದಂಥ ವ್ಯಕ್ತಿಗಳಿಗೆ ಒಂದು ಅವಕಾಶಗಳು ಪಕ್ಷ ಕರುಣಿಸಬೇಕು, ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ನಮ್ಮೆಲ್ಲರಲ್ಲಿ ಕೂಡ ಒಂದು ಪ್ರಾಮಾಣಿಕ ವ್ಯಕ್ತಿಗೆ ಸಿಗ್ತಕ್ಕಂಥ ಬೆಲೆ ಎಂಬ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಬಂದಿರೋ ಉದ್ದೇಶ, ನಾನು ಅಧ್ಯಕ್ಷರಾಗಿದ್ದೆ, ಅವರು ಕಾರ್ಯದರ್ಶಿಗಳಾಗಿದ್ದರು, ಅವರ ಬಗ್ಗೆ ನನಗೆ ಅಭಿಮಾನ ಸಾಕಷ್ಟಿತ್ತು ಅಂತಕ್ಕಂಥದ್ದನ್ನು ಹೇಳೋದ್ರ ಜೊತೆಗೆ ಇಂಥ ಅವಕಾಶಗಳು ಬಂದಾಗ ಅಂಥವರನ್ನು ಎತ್ತತಕ್ಕಂಥ ಕೆಲಸ ರಾಜ್ಯ ಅಧ್ಯಕ್ಷರಿರಲಿ, ರಾಷ್ಟ್ರೀಯ ಅಧ್ಯಕ್ಷರಿರಲಿ, ಅವುಗಳನ್ನು ಮಾಡಿಕೊಟ್ಟಾಗ ಒಬ್ಬ ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥ ವ್ಯಕ್ತಿಗೆ ಗೌರವವನ್ನು ಕೊಟ್ಟಂಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಸಂದರ್ಭದಲ್ಲಿ ನೆನಪಬೇಕಾಗುತ್ತೆ. ಅದರ ಜೊತೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಏನು ದೊಡ್ಡ ಅನಾಹುತ ಅಂತ ಹೇಳಬೇಕಾಗುತ್ತೆ, ಇವತ್ತು ದುಃಖವನ್ನು ಭರಿಸದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಎಂಬ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ಪಕ್ಷ ಬಡವಾಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಅವರನ್ನು ಕಳೆದುಕೊಂಡು ಒಂದು ಸಂಘಟನೆಯ ವ್ಯಕ್ತಿಯನ್ನು ನಾವು ಇವತ್ತು ಹುಡುಕಬೇಕಾಗಿದೆ. ನಾವು ಇವತ್ತು ಏನು ಮಾಡಬೇಕಾಗಿದೆ ಅಂದರೆ, ಅವರು ಹಾಕಿಕೊಟ್ಟಿರ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಶಿಸ್ತು, ಸಂಯಮ ಮತ್ತು ಅವರಲ್ಲಿರ್ತಕ್ಕಂಥ ಏನು ಜಾಣ್ಮೆಯನ್ನು ನಾವು ಮರೆದೇನೆ ನಮ್ಮ ಪಕ್ಷದ ಸಿದ್ಧಾಂತಗಳಲ್ಲಿ ಹೊಂದಿಸಿಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲ ಮಾಡಬೇಕು. ಅದರ ಜೊತೆಗೆ ಏನು ಇವತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಸ್ನೇಹಿತರಿಗೆ ಆಗಿರ್ತಕ್ಕಂಥ ಬಂಧುಗಳಿಗಾಗಿರ್ತಕ್ಕಂಥ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಅವರ ಭಗವಂತ ಕರುಣಿಸಿ ಅಂತ ಕುಲಕರ್ಣಿಯವರ ನುಡಿ ನಮನ ಕಾರ್ಯಕ್ರಮ. ಏನು ಹೇಳಬೇಕು ಅಂತ ಗೊತ್ತೇ ಇಲ್ಲ. ಯಾಕಂದರೆ ನಮ್ಮ ಪ್ರಾಣೇಶ್ವರವರ ಮುಖ್ಯ ಶಿಕ್ಷಕರ ಶಾಖೆಯಲ್ಲಿ ನಾವೆಲ್ಲ ಸೇರಿಸಿ 1983ರಲ್ಲಿ ಅವರು OTC ಮುಗಿಸ್ಕೊಂಡ್ಬಂದು ಶಾಖೆಯಲ್ಲಿ ಪ್ರಾರಂಭ ಮಾಡಿದರು. ಆವಾಗ ನರಸಿಂಹರಾವ್ ಅವರು, ಶರತ್ ಬಲ್ಲಿನವರು, ನಾನು, ಹೀಗೆ ಒಂದು ಟೋಳಿ ಇತ್ತು ನಮ್ಮದು. ಇವತ್ತೇನಾದರೂ ಗಂಗಾವತಿಯಲ್ಲಿ ಒಂದಿಷ್ಟು ಕಾರ್ಯ ನೋಡ್ತಾ ಇದ್ದರೆ ಆ ಟೋಳಿಗೆ ಕಾರ್ಯ. ಸಂಘ ನಮಗೆ ಯಾವಾಗಲೂ ಸ್ವಾರ್ಥವನ್ನು ಕಲಿಸಲಿಲ್ಲ. ನೀನು ಅದೆಲ್ಲವನ್ನೂ ಕೊಡ್ತಾ ಹೋಗು, ರಾಷ್ಟ್ರಕ್ಕಾಗಿ ನೀನೇ ಹೊರತು ರಾಷ್ಟ್ರ ನಿನಗಾಗಿ ಅಲ್ಲ. ಸಮಾಜಕ್ಕಾಗಿ ಏನಾದರೂ ಕೊಡು, ಸಮಾಜದಿಂದ ಏನಾದರೂ ತೆಗೆದುಕೊಳ್ಬೇಡ. ಆದರೆ ಪರ್ಯಾಸ 40 ವರ್ಷ, 50 ವರ್ಷ, 55 ವರ್ಷ, 60 ವರ್ಷ ಸ್ವಯಂ ಸೇವಕರಾಗಿದ್ದು ರಾಜಕಾರಣಕ್ಕೆ ಹೋದ ತಕ್ಷಣ ತನಗೂ ಕುರ್ಚಿ ಬೇಕು, ತನ್ನ ಮಗನಿಗೂ ಬೇಕು, ಮೊಮ್ಮಗನಿಗೂ ಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ದೌರ್ಭಾಗ್ಯ. ಹಿರಿಯರೊಬ್ಬರು ಹೇಳ್ತಾರೆ, ರಾಷ್ಟ್ರದಿಂದ ನಿನಗೇನು ಸಿಕ್ತು ಅಂತ ಕೇಳಬೇಡ, ರಾಷ್ಟ್ರಕ್ಕೆ ನೀನೇನು ಕೊಟ್ಟೆ ಅಂತ ಕೇಳಿ. ಒಬ್ಬರು ಹಿರಿಯರು ಬಾಳಾ ಸಾಹೇಬ್ ದೇವರ್ಸರ ಹೆಸರನ್ನೇ ಇಟ್ಟಿದ್ರು. ಡಾಕ್ಟರ್ಜಿಯವರು, ಗುರೂಜಿಯವರು ತೀರ್ಕೊಂಡ ಮೇಲೆ ಬಾಳಾ ಸಾಹೇಬ್ ದೇವರ್ಸರಿಗೆ ಕೆಲವರು ಹೇಳಿದ್ರು, ಅತ್ಯಂತ ದೊಡ್ಡ ವ್ಯಕ್ತಿತ್ವ ಉಳ್ಳಂಥವರು ಸಂಘಟನೆಯನ್ನು ಬೆಳೆಸ್ಕೊಂಡು ಹೋದರು, ತಾವು ಇದನ್ನು ಹೇಗೆ ಮುಂದುವರಿಸ್ತೀವಿ ಅಂತ ಕೇಳಿದಾಗ ಬಾಳಾ ಸಾಹೇಬ್ ಹೇಳಿದರು, ದೇವ ದುರ್ಲಭವಾದ ಸ್ವಯಂ ಸೇವಕರ ಪಡೆ ಇರುವಾಗ ಸಂಘ ಯಾವೊಬ್ಬ ವ್ಯಕ್ತಿಯಿಂದ ನಡೆಯಲ್ಲ, ಸಂಘದ ಕಾರ್ಯಕರ್ತರಿಂದ ಸಂಘ ನಡೀತದೆ. ಹೀಗಾಗಿ ಸಂಘದಲ್ಲಿ ನಾವು ಶಿಕ್ಷಣ ಪಡೆಯೋದು ಅಂದರೆ ನನ್ನದೆಲ್ಲವನ್ನು ದಾರೆ ಎಳೆದು ಸಂಘ ಕಾರ್ಯವನ್ನು ಮಾಡಬೇಕು. ಸಂಘ ಕಾರ್ಯ ಮಾಡುವುದು ಅಂತ ಹೇಳಿದರೆ ಆದ ಕಾರಣ ಒಂದು ವಿಭಾಗ ಅಷ್ಟೇ. ನಮಗೆ 43 ಸಂಘಟನೆಗಳು ಇಡೀ ದೇಶಾದ್ಯಂತ ಅಖಿಲ ಭಾರತೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಅದರಲ್ಲಿ ರಾಜಕೀಯ ಕ್ಷೇತ್ರವು
ಆಗ ಯಾವ ರೀತಿ ಆದರ್ಶವಾಗಿ ನಡೀತಾನೋ ಆ ಆದರ್ಶವನ್ನೇ ಎಲ್ಲರೂ ಮುಂದಿಟ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನನಗೆ ಯಾವುದೇ ಕರ್ತವ್ಯವಿಲ್ಲ. ಹೇಳ್ತಾನೆ, ನನಗೆ ಯಾವುದೇ ಕರ್ತವ್ಯವಿಲ್ಲ, ನಾನೇನು ಕೆಲಸ ಮಾಡಬೇಕಂತಿಲ್ಲ. ಆದರೆ ನಾನು ಯಾಕೆ ಮಾಡ್ತೀನಿ? ಯಾಕಂದರೆ ನಾನು ಪರಮಾತ್ಮ ಇದ್ದೇನೆ, ಕೆಲಸ ಮಾಡೋದಿಲ್ಲ ಅಂತ ಹೇಳಿದರೆ ನಾಳೆ ಇರುವಂಥ ಇಡೀ ಸಮಾಜ ಕಾರ್ಯ ಮಾಡದೆ ಹೋಗ್ತದೆ, ಕಾರ್ಯ ನಿಂತು ಹೋಗ್ತದೆ. ಆದ ಕಾರಣ ಸಮಾಜಕ್ಕಾಗಿ ನಾನು ಕಾರ್ಯ ಮಾಡ್ತೀನಿ. ಆದರ್ಶ ವ್ಯಕ್ತಿತ್ವ. ತಾನು ಸ್ವಯಂ ಸೇವಕನಾಗಿ ಒಂದು ಕ್ಷೇತ್ರಕ್ಕೆ ಹೋದಾಗ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಕಲಿಸಿಕೊಟ್ಟಂಥ ಮಹಾತ್ಮ. ಯಾರಾದರೂ ಆದರ್ಶ ಪುರುಷರು ಬೇಕು ಎಲ್ಲ ಕ್ಷೇತ್ರದಲ್ಲಿ. ಆದರ್ಶ ಪುರುಷರು ಇಲ್ಲದಿದ್ದರೆ ರಾಷ್ಟ್ರ ಉಳಿಯಲ್ಲ. ಆಮೇಲೆ ಭಾಜಪ ಕೇವಲ ರಾಜಕೀಯ ಪಕ್ಷವಲ್ಲ, ಭಾರತೀಯ ಜನತಾ ಪಕ್ಷ ಇದೊಂದು ರೆವಲ್ಯೂಷನ್. ಸಂಪೂರ್ಣ ರಾಷ್ಟ್ರವನ್ನು ಒಳಗೊಂಡಂತೆ ರಾಷ್ಟ್ರ ನಿರ್ಮಾಣಕ್ಕಾಗಿ ಕಟಿಬದ್ಧರಾದಂಥ ಸ್ವಯಂ ಸೇವಕರಿಂದ, ಕಾರ್ಯಕರ್ತರಿಂದ ರಾಷ್ಟ್ರ ನಿರ್ಮಾಣಕ್ಕಾಗಿ ಕಟಿಬದ್ಧತೆ ಉಳ್ಳಂಥ ಪಕ್ಷವೇ ಹೊರತು ರಾಜಕಾರಣ ಮಾಡೋದೇ ನಮ್ಮ ವೃತ್ತಿಯಲ್ಲ. ನಿಜ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಉತ್ತಮ ಆದರ್ಶ ರಾಜಕೀಯ ಪಕ್ಷವಿರಬೇಕು. ಅಲ್ಲಿಯೂ ಕೂಡ ನಮ್ಮ ಛಾಪನ್ನು ಒತ್ತಬೇಕು ಅಂತೇಳಿ ಸ್ವಯಂ ಸೇವಕರಾಗಿ ಕೊಡ್ತೇವೆ. ಉದಾಹರಣೆಗೆ BL ಸಂತೋಷ್ ಅವರು ಸಂಘದಿಂದ ಹೋದವರು. ಸಂಘದಿಂದ ಹೋದಂಥ ವ್ಯಕ್ತಿ ಪಕ್ಷದಲ್ಲಿ ಹೇಗಿರಬೇಕನ್ನೋ ಆದರ್ಶ ಶ್ರೀಯುತ ನರಸಿಂಹರಾವ್ ಅವರು. ಚಿಕ್ಕಂದಿನಿಂದಲೂ ಸ್ವಯಂ ಸೇವಕರು, ತಮ್ಮ ಸ್ವಯಂ ಸೇವಕತ್ವ, ರಾಷ್ಟ್ರೀಯ ನಿಷ್ಠೆ ಮತ್ತು ಸ್ವಾರ್ಥವನ್ನು ಬಯಸದೆ ಕಾರ್ಯ ಮಾಡಿದಂಥವರು. ಅವರಿಗೆ ನನ್ನ ಭಿನ್ನವನ್ನು ಕೇಳಿದ ಮಾತು ಯಾವಾಗ ಬರ್ತರು ಅಂತ ಭಾಳಷ್ಟು ನಾವೇನು ಕುರುಗಡೆ ನಿಮ್ಮ ಫೋನ್ ಬಂದರೆ ಕಾರ್ಯಕ್ರಮ ಶುರುವಾಗ್ತಿರೋ ನಮ್ಮ ಕಲ್ಪನೆಗೆ ನಿಮ್ಮ ಫೋನಿಗೆ ಬಂದು ಭಾಳಷ್ಟು ಮಾತಾಡ್ತಿದ್ದು. ಅವ್ರು ಬಂದಾಗ ನಮ್ಗೆ ನೆನೆಸಿಬಿಡ್ತಿದ್ರು. ನಾವು ಯಾವುದೇ ಟೆನ್ಷನ್ನಾಗ ನಾವು ಏನಾದ್ರು ಮಾತಾಡಿದಾಗ ಅವ್ರು ಬರ್ತಾ ನೆನೆಸಿಬಿಡ್ತಾರೆ. ನೋಡೋ ನೀವು ಬರೋದಕ್ಕಾಗಿ ನಿಲ್ಲಿಸಿ ಕಾರ್ಯಕ್ರಮ ನಾವು ನೆನೆಸ್ಬಿಡ್ತೀವಿ. ಆದರೆ ನಾವು ನಿಜವಾಗಿ ಹೇಳಬೇಕೆಂದ್ರೆ ಇವತ್ತೇ ನರಸಿಂಹರಾವ್ ಕುರುಗಡೆ ಲಕ್ಷಾಂತರ ಹೃದಯದೊಳಗೆ ಅವ್ರು ದಾರಿದೀಪ ಆಗಿರೋದಂದ್ರೆ ಅದು ತಪ್ಪಲ್ಲ ಅಂತ ಕೂಡ ನಾನು ಭಾವಿಸ್ಬೇಕಾಗ್ತದೆ. ಅವ್ರು ಕಲ್ಪನಾ ಆಗಿಟ್ಟು ಇವತ್ತೊಂದು ಕುಟುಂಬ ಬಿಟ್ಟು ಎಲ್ಲ ಏನು ಬಯಸಲಾರ ನಮ್ಮ ಹಿರಿಯ ಮುಖಂಡರು ಹೇಳಿ ಏನೂ ಬಯಸಲಾರ. ಕನಿಷ್ಠ 15-16 ವರ್ಷದಿಂದ ನೋಡ್ತಿದ್ದೆ ನಾವು ಏನು ಆಗ್ಬೇಕಂತ ಯಾವತ್ತವರು ಮನೆಗೆ ಕೊಟ್ಟಾರಲ್ಲ, ನಾವು ಏನು ಆಗ್ಬೇಕಂತ ಕಲ್ಪನೆಗೊಂಡಾರಲ್ಲ. ನಮ್ಮ ಮುಖಂಡರು ನಮ್ಮ ಜೊತೆಗಿದ್ದು ಯಾವಾಗಲೂ ಕಾರ್ಯಕ್ರಮ ಮಾಡಿದಾಗ ಅವರೆಲ್ಲ ಪಾಲ್ಗೊಳ್ಳೋದು, ನಮ್ಗೆ ಮಾರ್ಗದರ್ಶನ ಮಾಡಿ ಈ ಕಾರ್ಯಕ್ರಮ ಯಶಸ್ವಾಗಬೇಕಂತ ಹೇಳಂತಾರೆ. ಭಾಳಷ್ಟು ನಮ್ಮ ದೊಡ್ಡಗೌಡರು ಅವರು ಪ್ರಧಾನ ಕಾರ್ಯದರ್ಶಿ, ಅವರು ಅಧ್ಯಕ್ಷರಾಗಿ ಅವ್ರು ನಾವು ಸಂಘಟನೆ ಮಾಡಿ ಅಂದರೆ ಅವ್ರು ಮಾರ್ಗದರ್ಶನ ಆಗಿತ್ತು. ಆ ಕಲ್ಪನೆ ಇರಬೇಕು. ಇವತ್ತು ನಿಜವಾಗಿ ಪಕ್ಷ ಅಂದರೆ ನಾವು ಆ ಕಲ್ಪನೆ ಅವರು ಮಾರ್ಗದರ್ಶನದಲ್ಲಿ ನಾವು ಓದಕ್ಕೆ ಮಾತ್ರ ನಮ್ಮ ಭಾವನೆ. ಇವತ್ತು ಲಕ್ಷಾಂತರ ಹೃದಯದಲ್ಲಿ ಅವರೊಂದು ದಾರಿ ಬಂದರೆ ಅವ್ರ ಮಾರ್ಗದರ್ಶನ, ಅವರ ಆಶೆ ಇಲ್ಲದೆ, ಆಕಾಂಕ್ಷೆ ಇಲ್ಲದೆ, ಏನು ಕಲ್ಪನೆ ಇಲ್ಲದೆ ಇವತ್ತು ನಮ್ಮೆಲ್ಲರೂ ಒಟ್ಟುಗೂಡಿಸಿ ಕನಿಷ್ಠ ಅವ್ರ ನೇತೃತ್ವ 7 ಮಂದಿ ಸಂಸದರಾಗಿದ್ದಾರೆ, ಭಾಳ ಶಾಸಕರಾಗಿದ್ದಾರೆ. ನಾವೆಲ್ಲರೂ ಭಾಳಷ್ಟು ಈ ಭಾಗಕ್ಕೆ ಏನೇನು ಆಗ್ಬೇಕಂದ್ರೆ ನಾವೆಲ್ಲರೂ ಸ್ಥಾನಮಾನ ಪಡೆದು ಕೂಡ ಅವ್ರು ನಮ್ಮ ನೋಡಿ ಖುಷಿ ಪಡೋದು ಬಿಟ್ಟು ನಮ್ಮನ್ನು ನೋಡಿ ಟೆನ್ಷನ್ ಪಡೋದಲ್ಲ. ಇವತ್ತು ನರಸಿಂಹ ಕುರುಗಡೆ ಅದು ಬೇಗ ಭಾವನೆ ಬೇಕು. ನಾವು ಏನಾಗ್ತದೆ ಯಾರೋ ಒಬ್ಬರು ಆದಗಳಿಗೆ ಅವ್ರು ಆದ್ರಪ್ಪ ನಾವು ಯಾವಾಗ ಆಗಬೇಕು, ಅವ್ರು ಏನಾದ್ರು ನಾವು ಸೋಲಿಸ್ಬೇಕು, ನಾವು ಏನಾದ್ರು ಒಂದು ಮಾತು ಅಂತ ಅವ್ರು ಆಗಲ್ಲ. ನಮ್ಮನ್ನು ನೋಡಿ ಏನು ಸ್ಥಾನ ಬಂದಾಗ ಇಷ್ಟದ ನೆಗತ್ತರು, ಪ್ರೀತಿಯಿಂದ ನೋಡಂತರು, ಪ್ರೀತಿಯಿಂದ ನಮ್ಮ ಸ್ಥಾನವನ್ನು ನಮ್ಮ ಜಿಲ್ಲೆಗೆ ಬಂದಂತ ಖುಷಿ ಪಡಂತಾರೆ ಯಾರಂದ್ರೆ ಅದು ನರಸಿಂಹರಾವ್ ಕುರುಗಡೆ ಅಂತ ನಾವು ಭಾವಿಸ್ಬೇಕು. ಅದ್ರಿಗೆ ಆ ಭಾವನೆ, ಆ ಸಂಕಲ್ಪ ಮನುಷ್ಯಗಿದ್ದಾಗ ನಾವೆಲ್ಲ ಪ್ರೀತಿಗೆ ನಾವು ಭಾಳಷ್ಟು ಹೇಳ್ತೀವಿ. ನರಸಿಂಹರಾವ್ ಕುರುಗಡೆಯಿಂದ ಏನು ಆಗಿಲ್ಲ ಬಿಡಪ್ಪ, ಅವತ್ತು ಎಕ್ಸ್ಪರ್ಟ್ ಆದ ಟೈಮಿಗೆ ಎಲ್ಲ ಮೆಸೇಜ್ ಬಂದು ಏನಾಯ್ತಪ್ಪ ಕುರುಗಡೆಗೆ ನಿಮ್ಗೆ ಭಾಳ ದುಃಖ ಆಯಿತು, ಏನಪ್ಪ ನಮ್ಮ ಜೊತೆಗಿತ್ತು. ಏನೋ ಒಂದು ಸಂದರ್ಭ ಬಂದಾಗ ಪ್ರತಿಯೊಂದು ಸಂಘಟನೆ ಮುಂಚೂಣಿತ್ತು. ನಮ್ಗೆ ಏನೋ ಸಣ್ಣ ಪುಟ್ಟ ಯಶಸ್ವಿ ಮಾಡಿದವರು ಆ ಸಂಘಟನೆ ಮುನ್ನಡೆಸಿಕೊಂಡು ಹೋಗ್ತಿದ್ರಲ್ಲ ಜಿಲ್ಲೆದಾಗ ಈಗ ಹಾಕೋದಾಗಿತ್ತು ಕಲ್ಪನೆ ಭಾಳ ನೋವಾಯಿತು. ಆ ಏನು ಮಾಡ್ತಾ ಭಗವಂತ ಪರಮಾತ್ಮ ಎಲ್ಲ ಟೈಮ್ ಕೊಟ್ಬಿಟ್ಟು ನಾವು ಏನು ಮಾಡಿ ಕೂಡ
ಅವನ ಟೈಮ್ ನಮ್ಮ ಕಳ್ಕೊಂಡು ಹೋಗ್ತಾನ, ನಮ್ಮ ಟೈಮ್ ಅವ ಜೊತೆಗಿರಲ್ಲ ಅಂತ ಕೂಡ ಒಂದು ಕಲ್ಪನೆ ಬರ್ತದೆ. ನಮ್ಮ ಟೈಮ್ ನಮ್ಮ ಜೊತೆಗಿರಲ್ಲ ನಮ್ಮ ಕಲ್ಪನೆ ಅದು ನರಸಿಂಹರಾವ್ ಕುಲಕರ್ಣಿ ಇವತ್ತೇನು ಅವ್ರ ಮಾರ್ಗದರ್ಶನ ನಾವೆಲ್ಲ ಇರಬೇಕು, ಅವ್ರ ಮಾರ್ಗದರ್ಶನ ಪಡಿಬೇಕು, ಅವ್ರ ಆದರ್ಶ ನಮ್ಮ ಹೃದಯ ಇಟ್ಕೋಬೇಕು. ಯಾಕಂದ್ರೆ 40 ವರ್ಷ ಅವ್ರ ಆದರ್ಶದಂತ ಕೆಲಸ ಮಾಡಲ್ಲ, ಅವ್ರ ಆದರ್ಶನ ಪಡೆದಾಗ ಸ್ವಾರ್ಥ ಬಿಡ್ಬೇಕು. ನಾವು ಅವ್ರು ಸ್ವಾರ್ಥದಂತ ಕೆಲಸ ಮಾಡೋದಂತೇಳಿ ಸ್ವಾರ್ಥದ ಸಂಘಟನೆ ಮಾಡೋಂತೇಳಿ ಇವತ್ತು ರಾಜ್ಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಇವತ್ತಿಗೆ ಎಲ್ಲ ನಮ್ಮ ಶಾಸಕರು, ಮಾಜಿ ಸಂಸದರು, ಮಾಜಿ ಶಾಸಕರು ಇವತ್ತಿನ ನಡೆದೊಂದು ಕಾರ್ಯ ಬಂದಿದ್ರೆ ಅವರು ಮಾತಾಡಿ ನಾವು ಸ್ವಾರ್ಥ ಇಲ್ಲದ ನಮ್ಮೆಲ್ಲ ನಮ್ಮ ಕುಟುಂಬದ ಸದಸ್ಯರಂತೆ ಕರ್ಕೊಂಡು ಹೋದ್ರು, ಕುಟುಂಬ ಸದಸ್ಯರಂತೆ ನಡೆಸಿದವರು, ಕುಟುಂಬ ಸದಸ್ಯರಂತ ಒಂದು ಸಂಘಟನೆ ಮಾಡಿ ಅಧಿಕಾರ ಪಡೆದ ನನ್ನ ಪ್ರೀತಿಯಿಂದ ನೋಡ್ತಿದ್ರಲ್ಲ, ಆ ಪ್ರೀತಿ ಆ ಕುಟುಂಬದ ತಾಯಂದಿರಿಗೆ, ಆ ಕುಟುಂಬದ ಮಗುವಿಗೆ ಒಳ್ಳೆಯದಲ್ಲ ಭಗವಾನ್ ಆರೋಗ್ಯ. ಯಾಕಂದ್ರೆ ಅವ್ರ ಕುಟುಂಬ ಜೊತೆಗೆ ನಾವು ಇವತ್ತೆಲ್ಲ ಇಡೀ ಜಿಲ್ಲಾ ನಾಯಕರು, ರಾಜ್ಯ ನಾಯಕರು ಅವ್ರ ಜೊತೆಗೆ ಇರಬೇಕು. ಅವ್ರಿಗೆ ಏನಾದ ಒಳ್ಳೆಯ ಮಾರ್ಗದರ್ಶನ, ಯಾಕಂದ್ರೆ ನರಸಿಂಹರಾವ್ ಕುಲಕರ್ಣಿಯವರು ಅವ್ರ ಮಾರ್ಗದರ್ಶನ ಇವತ್ತು ನಮ್ಮ ಸಂಘಟನೆಗೆ ಇನ್ನ ಮುಂಚೂಣಿಯಲ್ಲಿ ಇರಲಿ. ಅವ್ರು ಇವತ್ತು ಏನೋ ಆಗಂತ ಕಲ್ತಿಲ್ಲ, ನಮ್ಮ ಹೃದಯದಾಗ ಅವ್ರು ನೆನಪು ಮಾಡ್ಕೋಬೇಕು. ನಾವು ಏನೋ ಸಂಕಟ ಬಂದಾಗ, ಏನೋ ಸಣ್ಣ ಪುಟ್ಟ ಗೊಂದಲ ಬಂದಾಗ ನರಸಿಂಹರಾವ್ ಕುಲಕರ್ಣಿ ಮಾಡಿದಂಥ ಕಾರ್ಯ ನೆನಪು ಮಾಡ್ಕೊಂಡ್ರೆ ನರಸಿಂಹರಾವ್ ಕುಲಕರ್ಣಿ ನಮ್ಮ ಜೊತೆಗೆ ಅಂತೇಳಿ ನಾವು ಭಾವಿಸಿ ಹೀಗೆ ಇದು 100 ವರ್ಷಗಳ ಕಾಲ ಬಾಳುವಂಥ ಯೋಗ ಇಲ್ಲ. ನಾನೊಂದು ಕಿರಾಣಿಯಲ್ಲಿ ಇಟ್ಟಿದ್ದೆ, ಬಸ್ ಸ್ಟ್ಯಾಂಡಿಗೆ. ನಾನು ಊಟಕ್ಕೆ ಬಂದಾಗ ಅದು ಅಂಗಡಿ ಕೊಂಡಿರ್ತಿದ್ದೆ ಮತ್ತು ನಮ್ಮ ಕಿರಾಣಿ ಅಂಗಡಿಗೆ ಎಲ್ಲ ಸಾಮಾನುಗಳನ್ನು ತಂದು ಹಾಕುವ ಜವಾಬ್ದಾರಿ ಕುಲಕರ್ಣಿದೇ ಆಗಿದೆ. ನಾನು ಬರೀ ಬೆಲ್ಲ ಕೊಂಡಿರ್ತಿದ್ದೆ. ಬ್ರಾಹ್ಮಣರು ನಾವು ಅಂಗಡಿ ಮಾಡಿ ಅಭ್ಯಾಸನೇ ಇಲ್ಲ. ಯಾವ ಕಡೆ ತಕ್ಕಡಿ ಹೆಚ್ಚು ಉಂಟೈತೆ, ಯಾವ ಕಡೆ ಇಳಿತೈತೆ ಅನ್ನೋ ಕಲ್ಪನೆ ಇಲ್ಲ ನನಗೆ. ಅವ್ರ ಕಡೆನೇ ಹೆಚ್ಚು ಹಾಕ್ತಿದ್ದಾರೆ. ಏನಪ್ಪ ತೂಕ ಮಾಡೋಕ್ಕೆ ಸಹಿತ ಬರೋಂಗಿಲ್ಲ, ಬೇರೆ ಉದ್ಯೋಗಿಗಳಿಗೆ ಕಲಿಬೇಕು ನೀನು ಅಂತೇಳಿ ಹಿಂದೆ ನಿಂತು ತೂಕ ಮಾಡೋದನ್ನು ಕಲಿಸ್ತಿದ್ದ. ಯಾವುದಾದ್ರೂ ಮಾಲ್ ಕಡಿಮೆ ಆದ ತಕ್ಷಣ ಹೋಗಿ ತಂದು ಕೊಡ್ತೀವಿ. ನಾನು ಹೇಳ್ಬೋದು 30 ವರ್ಷಗಳ ಇದ್ರಲ್ಲಿ ಎಷ್ಟು ನಮಗೆ ಬಲಗೈ ಬಂಟನಾಗಿದ್ದ ಅಥವಾ ನಮ್ಮ ಕಣ್ಣುಗಳೇ ಆಗಿದ್ದ ಅಂದರೆ, ನಾನು ತಿಂಗಳಾದಗಟ್ಟಲೆ ಊರಿಗೆ ಹೋದಾಗ ನನ್ನ ಮಕ್ಕಳು ಇನ್ನೂ ಸಣ್ಣವರು, ಅವ್ರ ಮಕ್ಕಳು ನಮ್ಮ ಮಕ್ಕಳು ಒಂದೇ ಬಾಗಿ. ನಾನು 2 ತಿಂಗಳ ಕಾಲ ಅಮೇರಿಕಾದಲ್ಲಿದ್ದಾಗ ಇಡೀ ನನ್ನ ಮನೆಯ ಜವಾಬ್ದಾರಿಯನ್ನು ನನ್ನ ಮಕ್ಕಳ ಶಾಲೆಗೆ ಬಿಡೋದ್ರಿಂದ ಕರ್ಕೊಂಡ್ಬರೋದ್ರಿಂದ ಇವತ್ತಿಗೂ ತೀರಿಕೊಳ್ಳುವ ಒಂದು ವಾರದ ಮುಂಚೆ ಕೂಡ ಇಂಥ ಮನೆ ಕೆಲಸಗಳು ಮಾಡ್ಯಾರ. ನನಗೆ ನಿಮ್ಮ ಜೊತೆಗೆ ಅದೆಲ್ಲ ಇಷ್ಟು ಕೆಲಸ ಮಾಡ್ಯಾರ, ಇಷ್ಟು ಊರಾಗ ಅಡ್ಡಾಡಲ್ಲ ಇವತ್ತೇ ಗೊತ್ತಾಗೋದು. ಏನೂ ಕೆಲಸ ಇಲ್ಲೇನೋ ಅನ್ನೋ ಥರ ನನ್ನ ಮಕ್ಕಳನ್ನ ನಾನು ಹೇಳ್ತೀನಿ ನೋಡ್ಕೊಂಡಂಥ ವ್ಯಕ್ತಿ ಅಂತ. ಅದು ಭಗವಂತನಿಗೆ ಯಾಕೆ ಇಷ್ಟ ಆಗಲಿಲ್ಲ ಅನ್ನೋದು ಇವತ್ತಿಗೂ ಕೂಡ ನನಗೆ ಸಂದೇಹ ಆಗ್ತದೆ. ಮದುವೆ ಹೋಗಿದ್ವಿ ಬೆಳಗಾವಿ, ಎಲ್ಲರೂ ರುಕ್ಕೋತ ಅಂತ ನಮ್ಮ ಮುಂದೆ ಮಾಡ್ತಾರೆ. ಅದು ಲೇಟಾಗಿ ಊಟಕ್ಕೆ ಕಾಯಿಲಿಲ್ಲ. ನಾವು ಟಿಫನ್ ಮಾಡಿಕೊಂಡು ರೂಮಿಗೆ ಬಂದು ಮಲಗಿದಾಗ ರಾತ್ರಿ 11:30 ರುಕ್ಕೋತ ಸ್ಟಾರ್ಟ್ ಆಗ್ತದೆ. ಇಲ್ಲ ಬೆಳಗ್ಗೆ ಬೇಗ ತಾಳಿಗೆ ಹೋಗ್ಬೇಡ, ಜಲ್ದಿ ಮನೆಗೆ ಹೋಗ್ಬೇಡ, ಇಲ್ಲಿಂದಲೇ ಕಾಲ್ ಮಾಡ್ಕೊಂಡು ಹೋಗಿದ್ವಿ. ಮನೆಗೆ ಅರ್ಧ ಗಂಟೆ ಆಗಿಲ್ಲ, ತಕ್ಷಣ ರೂಮಿಗೆ ಬಾಗಿಲ ಬಡಿಯೋ ಸ್ವಲ್ಪ ಇಲ್ಲ ನರಸಿಂಹರಾವ್ ಹೆಂಗೆಂಗೋ ಮಾಡಕತ್ತಾನ ಬಾ ಅಂತ ನಮ್ಮ ಸಿಸ್ಟ್ರು ಪಾಪ ಕರೆದು ಏನು ಆಗ್ತವ ಮಕ್ಕೊಂಡ. ಸ್ವಲ್ಪ ಅದನ್ನ ಅಭ್ಯಾಸ ಏನು ಅಂದರೆ ಗಟ್ಟು ಕೋಲ್ಡ್ ವಾಟರ್ ಕುಡಿಯೋ ಅಭ್ಯಾಸ. ಎಷ್ಟು ಕೋಲ್ಡ್ ಕುಡಿದ್ರು ಅದಕ್ಕೆ ಸಮಾಧಾನ ಆಗ್ತಿದೆ. ಆ ವ್ಯಕ್ತಿ ಗಟ್ಟು ಕುಡಿದು ಮಕ್ಕೊಂಡನ ಏನಾಗಿತ್ತು ಅನ್ನೋ ತ್ರಾಸು ಗೊತ್ತಾಗಿಲ್ಲ. ಒಮ್ಮಿಂದಲೇ ಗಣೇಶ ಕರ್ಕೊಂಬ ಅಂತ ನಾನು ಹೋದೆ. ನಮ್ಮ ತಂಗಿನ ಬಂದು ಏನು ಕೇಳಿ ನನ್ನ ಮುಗಿದಪ್ಪ, ನನ್ನ ತಂಗಿನ ಜವಾಬ್ದಾರಿ ನಿಮಗೆ ಮಾಡು ಯಾಕೆ ಹೇಳ್ತಿದ್ದೆ, ಏನಾಗಿತ್ತು ಕೇಳಿದೆ. ಬೆನ್ನು ತಿಕ್ಕಿದೆ, ಎದಿ ತಿಕ್ಕಿದೆ, ಏನು ಇಷ್ಟಾಗುತ್ತೆ ಏನಾಗಿ ಇನ್ನೂ ನಾನು ಹೆಸರು ಕೆಳಗಾಗಿತ್ತು. ಏನಾಗಲ್ಲ, ಎದ್ದಿದ್ದು ತಣ್ಣೀರು ಕುಡಿದು ಮಕ್ಕೊಂಡಿದ್ದೆ. ಅದಕ್ಕಾಗ್ಯದ ರಾತ್ರಿ ಎಲ್ಲ ಹಚ್ಚಿ ನೀರು ಕುಡಿಬಾರ್ದು, ಮಲಗಬಾರ್ದು ಅಂತೆಲ್ಲ ಹೇಳ್ತಾ ಕುಂದಿರಿಸಿ ನಾನು ಬೆನ್ನು ನಮ್ಮ ತಂಗಿ ಎದೆ ತಿಕ್ಕಿದ್ವಿ. ಇಲ್ಲ ನನ್ನ ಮುಗಿಕೊಂಡು ಶುರು ಮಾಡಿದ್ದೆ. ಎಷ್ಟು ಆಶ್ಚರ್ಯ ಆಯ್ತು ನಮಗಂದ್ರೆ, ಕೇವಲ ಒಂದು ತಾಸಿನ ಮೇಲೆ ಗುಡ್ಡೆ ಕೇಳಿ ನಮ್ಮ ಗುಡಿ ಕಳಿಸಿ ತನ್ನ ತಂದೂರು ಮಾಡ್ಕೊಂಡಂಥ ವ್ಯಕ್ತಿ, ಆ ರುಕ್ಕೋತಲ್ಲಿ ಬಂಧುಗಳ ಓಡಾಡಿದಂಥ ವ್ಯಕ್ತಿ. ಹೀಗಾಗಿ ಅದು ಹತ್ತಿರ ಯಾವ ಅವಕಾಶ ಕಿಲೋಮೀಟರ್ನಾಗ ಇಮಿಡಿಯೇಟ್ ನಮ್ಮ ಕಾರ್ಯಗಳನ್ನು ಕೂಡಿಸೋದು ಕೇಳಿ ಅಡ್ಮಿಟ್ ಮಾಡಿ 2 ನಿಮಿಷ ಅಥವಾ ಓದಿದ್ದು ದಾರಿಗುಂಡ ಬಂದ, ಆಸ್ಪತ್ರೆ ಬಂದ, ಆಸ್ಪತ್ರೆ ಬೇಡಪ್ಪ ಗಂಗಾವತಿ ಹೋಗೋಣ, ಚಂದ್ರಪುರ ತೋರಿಸೋಣ ಅಂತ ಶುರು ಮಾಡಿದ್ದ. ಎಲ್ಲಿ ನೀವು ನದಿಯಪ್ಪ, ಯಾವಾಗ ನಾವು ಗಂಗಾವತಿ ಹೋಗ್ತೀವಿ, ಸ್ವಲ್ಪ ಲೈಟ್ ಚಿಕಿತ್ಸೆ ತೊಗೋಣ. ಒಳಗಡೆ ಅದು ಕರ್ಕೊಂಡು ನಮ್ಮನ್ನು ಯಾರು ಬಿಡಲಿಲ್ಲ. ಕೇಳಿ ಆಸ್ಪತ್ರೆ ನಾವು ಹೊರಗೆ ಕಾಯ್ತಾ ಕೂದ್ವಿ. ನಾವು ನಮ್ಮ ಕೈ 2 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಬಂದು ನನ್ನ ಕರೆದು
ಇಲ್ಲ ಈಗಾಗಲೇ 2 ಸಾರಿ ಹಾರ್ಟ್ ಅಟ್ಯಾಕ್ ಆಗಿದೆ, ಇದು 3ನೇ ಸ್ಟ್ರೋಕು. ನಾವು ಗ್ಯಾರಂಟಿ ಕೊಡಲ್ಲ, ನೀವಾಗಲೇ ಗ್ಯಾರಂಟಿ ಕೊಟ್ಟರೆ ಇನ್ನೊಂದು 11,500 ಇಂಜೆಕ್ಷನ್ಗೆ ಮಾಡ್ತೀವಿ. ಅಷ್ಟೊತ್ತಿಗಾಗಿ 2 ಇಂಜೆಕ್ಷನ್ ಮಾಡಿಸಿದ್ವಿ 10,000, 3ನೇದು 11,000 ಅದು ಮಾಡಿದ್ದಾರೆ. ಎದೆಗೆಲ್ಲ ಗುದ್ದಿದ್ದಾರೆ, ನಮಗೆ ಒಳಗೆ ಬಿಡಲಿಲ್ಲ. ಎಲ್ಲ ಮಾಡಿ ಕೊನೆಗೆ ಬಂದು ಇನ್ನು ಅರ್ಧ ಗಂಟೆಯಲ್ಲಿ ಅವ್ರ ಜೀವ ಹೋಗ್ತಾರೆ, ನಮಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳೋದಾಗಿರ್ಬೇಡ. ರಾತ್ರಿ 11, 12:30, 1 ಗಂಟೆ ತಿಳಿಸೋ ಆಗಿಲ್ಲ. ನಮ್ಮ ತಂಗಿ ರೂಮ್ನೆಲ್ಲ ಬಂದ ಅದು ಏನೂ ಆಗಿಲ್ಲ ಅಂತ ಹೇಳಿ ಬೆಳಗ್ಗೆ ಆ್ಯಂಬುಲೆನ್ಸ್ ಮಾಡಿ ನನ್ನ ಮಗನ ಸ್ನೇಹಿತ ಆ ಕಾರಣದಲ್ಲಿ ಮುಂದಿನ ಕಾರಣದಲ್ಲಿ ನಮ್ಮ ತಂಗಿ ಕೂರಿಸ್ಕೊಂಡು ದಾರಿಗುಂಟ ಆಕೆ ಈ ವಿಷಯ ತಿಳಿಲಾರಂತೆ ಕರ್ಕೊಂಬಂದಂಥ ಪಾಪಿಲ್ಲ. ಏನನ್ನೂ ಹೇಳೋದಾಗಲಿಲ್ಲ. ಆಕೆ ಹೇಳಿದ್ರು ಹೂ ಅಂತ ಹೇಳ್ತಾರೆ, ಅಲ್ಲೇ ಇಳಿದು ಬಿಡ್ತಾಳೆ. ನಾ ಗಡೆಗೆ ಹೋಗ್ತೀನಿ ಅಂತ ಅಂತೇಳಿ ಆಂಬುಲೆನ್ಸ್ ಇದೆ ಮುಂದೆ ನನ್ನ ಎಲ್ಲಿದ್ದೀವಿ ಅಂತ ಅವ್ರು ಕೇಳೋದು, ಎಲ್ಲಿದ್ದೀವಿ ಅಂತ ನಾವು ಹೇಳೋದು. ಹತ್ರ ಬಂದು ಬೆಳಗ್ಗೆ ಜಾವ 3:30 ನಾವು ಬೆಳಗಾವಿ ಬಿಟ್ಟು ನಿಜಕ್ಕೂ ಅವತ್ತು ಸಿಕ್ಕಂಥ ಡ್ರೈವರ್ ನಮ್ಮ ಪುಣ್ಯ. ನಮ್ಮ ಪಾಪ ಬರ್ತಾನೆ ಎಲ್ಲಿದ್ದೀವಿ ಅಂತ. ಇಲ್ಲ ಸರ್ ಊರಿಗೆ ಬಿಟ್ಕೊಳ್ಳೋಣ, ಎಲ್ಲಿ ಮನೆಯಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ತಂದು ತೀರಾ ನಮ್ಮ ಮನೆ ಮುಂದೆ ಬಂದಾಗ ಇವೆಲ್ಲ ಕಾರ್ಯಕರ್ತರು ಅಲ್ಲಿ ಪೆಂಡಾಲ್ ಹಾಕ್ತಿದ್ರು. ನನಗೆ ಒಂದೇ ಗೊತ್ತಿತ್ತು ನಮ್ಮ ಕುಕ್ಕಲ್ಲಿ ಹೋಗೋಣ ಅಂತ. ಆ ಪೆಂಡಾಲ್ ಹಾಕ್ತಿದ್ರು. ಆ ಗಾಡಿ ಟರ್ನ್ ಆದಾಗ ನಮ್ಮ ತಂಗಿ ನೋಡಿದ್ವಿ, ಏನೇನು ಪೆಂಡಾಲ್ ಹಾಕಿರ್ತೀರ, ಯಾರು ಏನು ಐತಿಲ್ಲ ಅಂದಾಗೆಲ್ಲ ಹೊಸ ಮನೆ ಕಟ್ಟಿಸಿದ್ರು, ಅವ್ರ ಮನೆಗೆ ಓಪನಿಂಗ್ ಐತೆ ಪೆಂಡಾಲ್ ಹಾಕ್ತಾರೆ ಅಂತ ಹೇಳಿ ಇಷ್ಟೆಲ್ಲ ಮಾಡಿ ಬಂದು ಅಲ್ಲಿ ನಿಂತ ತಕ್ಷಣ ಏನು ಆಗಿಲ್ಲ. ಹೊರಗಡೆ ಮನೆಯಲ್ಲಿ ಕೂತ ಮೇಲೆ ಈ ವಿಷಯವನ್ನು ಹೇಳಿದ ಆ ಸನ್ನಿವೇಶ ಜೀವನದಲ್ಲಿ ಯಾರ ಜೀವನದಲ್ಲೂ ಬರ್ತಾರೆ. ಅಂಥ ಒಂದು ದುರಂತ ಅವತ್ತು ರಾತ್ರಿ ನಡೀತು. ಅದಕ್ಕೆ ನಮ್ಮ ಮಕ್ಕಳು, ನಾವು, ನಮ್ಮ ತಂಗಿ ಎಲ್ಲ ಸಾಕ್ಷಿಯಾಗಿ ಮದುವೆಗೆ ಹೋದ ನಾವು ಇದನ್ನು ಮಸಾಲ ಕಳಿಸೋದಕ್ಕೆ ನಮ್ಮ ಊರಿಗೆ ಬರಬೇಕಾಯ್ತು. ಅಲ್ಲೇ ಮುಗಿಸ್ಬಿಡ್ರಿ, ಎಲೆಕ್ಟ್ರಿಕ್ ತಿರುಗೋಡೆ ದಿವಸ ನಾವು ಊರಿಗೆ ಒಳ್ಳೆಯಬೇಕು ನಾವು ಅಂತಂದೆಲ್ಲ ಒಪ್ಪಿಸಿ ಅವ್ರನ್ನ ಕರ್ಕೊಂಡ್ಬಂದು ಆಮೇಲೆ ಅದರ ಇತಿಹಾಸ ಎಲ್ಲ ಬಂದು ಅವರ ಅಂತ್ಯ ಸಂಸ್ಕಾರವನ್ನು ಮೆರವಣಿಗೋಪಾದಿಯಲ್ಲಿ ವ್ಯವಸ್ಥೆ ಮಾಡಿ ನಾನು ಇಷ್ಟು ಜನರು ಗಳಿಸಿದ್ದಾರೆ ನಮ್ಮ ತಿಳ್ಕೊಂಡು ಅನ್ನೋದು ನನಗೆ ಕಲ್ಪನೆ ಇಲ್ಲ. ನನ್ನ ಲೋಕನಿದ್ದಾರೆ, ಆಕೆ ಲೋಕನಿದೆ. ಯಾವತ್ತೂ ಹಣಕ್ಕಾಗಿ ಹೆಸರಿಯಾಗಿ ಆಸೆಪಟ್ಟು ಇಷ್ಟು ದೊಡ್ಡ ಜವಾಬ್ದಾರಿಗಳು ನಿರ್ವಹಿಸಿದ್ದಾನೆ. ಒಂದು ಪಕ್ಷದ ಬೆನ್ನೆಲುಬಾಗಿ ಹಿರಿಯ ಅಧಿಕಾರಿಗಳು ಅದನ್ನು ಪ್ರಶಂಸೆ ಮಾಡ್ತಾರೆ ನಂಬಕ್ಕಾಗ್ತದೆ. ಯಾಕಂದರೆ ನನ್ನ ಮಕ್ಕಳು ಶಾಲೆ ಬಿಡೋ ಕೆಲಸ ನಾವು ಮಾಡ್ತೀವಿ. ಕಣಜಿ ಅವರಿಗೆ ನುಡಿ ನಮನ ಕಾರ್ಯಕ್ರಮಕ್ಕೆ ಆಗಮಿಸಿದಿರುವಂಥ ಎಲ್ಲ ಗಣ್ಯಮಾನ್ಯರು, ಹಿರಿಯರಿಗೂ, ಕಾರ್ಯಕರ್ತರ ಬಂಧುಗಳಿಗೂ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟುವಾಗಿ ನಿರ್ವಹಣೆ ಮಾಡಿದಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಥರದಿಂದ ಸಹಕಾರ ನೀಡಿದಂಥ ಮಾನ್ಯ ಮಾಜಿ ಶಾಸಕರಾದಂಥ ಪರಣ್ಣ ಮನವಳ್ಳಿಯವರಿಗೂ ಅಭಿನಂದನೆ ತಿಳಿಸುತ್ತಾ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಕಾರ್ಯಕ್ರಮ